ಭಕ್ತಿಪೂರ್ವಕ ಪ್ರಾರ್ಥನಾ ಸಮರ್ಪಯಾಮಿ. ಪ್ರಥಮತವಾಗಿ ಶೃಂಗೇರಿ ಜಗದ್ಗುರು ಪೀಠವನ್ನು ಮಾನಸಿಕವಾಗಿ ನೆನೆಸಿಕೊಳ್ಳಿ. ಭಾರತೀಯ ತೀರ್ಥವನ್ನು ಅವರ ಪಾದೋತ್ಸವವನ್ನು ನೆನೆಸಿಕೊಂಡು ಗುರುಗಳಾದಂತಹ ಸಂಪೂರ್ಣವಾಗಿ ಕಾರ್ಯಕ್ರಮಕ್ಕೆ ಮಾನಸಿಕವಾಗಿ ಬೇಡಿಕೊಳ್ಳಿ. ಮತ್ತು ಮಹಾಗಣಪತಿ ಯುದ್ಧವನ್ನು ಕೊಡುವವರು ಯುದ್ಧಗಳನ್ನು ಬಾರಿಸುವ ನಡೆಸುವ ಅಧಿಪತಿಯಾದಂತಹ ಮಹಾಗಣಪತಿಯನ್ನು ಬೇಡಿಕೊಳ್ಳಿ. ಆ ಯಾವುದೇ ಒಂದು ಬರತಕ್ಕಂತಹ ಯುದ್ಧಗಳಿಗೂ ಕೂಡ ಅದನ್ನೆಲ್ಲವನ್ನು ನಿವಾರಣೆ ಮಾಡಿಕೊಂಡು ಪೂರ್ವವಾದಂತಹ ಅಭಿವೃದ್ಧಿ ಕೊಡಿ ಎಂದು ಮಾನಸಿಕವಾಗಿ ಬೇಡಿಕೊಳ್ಳಿ. ಹಾಗೆ ಇವತ್ತಿನ ಪೂಜಾ ದೇವತೆಯಾದಂತಹ ಲಕ್ಷ್ಮೀನಾರಾಯಣನನ್ನು ಮಾನಸಿಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಅಂತಹ ಒಳ್ಳೆಯ ಜೀವನವನ್ನು ಹಾಗೆ ಇಡೀ ಗ್ರಾಮಕ್ಕೆ ಒಳ್ಳೆಯದನ್ನು ಮಾಡುವುದಿಲ್ಲ ಎಂದು ಮಾನಸಿಕ ಇತ್ತಲಿಗೆ ಒಂದು ಪ್ರದಕ್ಷಿಣೆ ದೇವರನ್ನು ಕಂಡುಕೊಂಡರೆ ಮಾತ್ರವೇ ಎಲ್ಲರೂ ಕೂಡ ಕಾಣುವಂತಹ ಶಕ್ತಿ ನನಗೆ ಪ್ರಾಪ್ತಿಯಾಗುತ್ತದೆ. ಕಣ್ಣು ಮುಚ್ಚಿಸಿಕೊಂಡು ನಿಮ್ಮ ಇಷ್ಟ ದೇವರನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಪಟ್ಟುಕೊಳ್ಳಿ. ಓಂ ಮಾತ್ರೇ ನಮಃ, ಓಂ ಮಂತ್ರಾತ್ರೇ ನಮಃ, ಓಂ ಮಂತ್ರಮಾತ್ರೇ ನಮಃ, ಓಂ ಭೀಮಸನಾತ್ರೇ ನಮಃ, ಧೂಪದೀಪಕ್ಕೆ ನಮಸ್ಕಾರಾಯ ಗೋರಾಯ ಗುಣಾಪರಾಯ ನಿತ್ಯಾನಂದ ಸರ್ವತರಂಗೇನ ಜ್ಞಾನಮೂರ್ತಿ ಉಪಾದಿತಮಗೌರವ ಪ್ರಕಾಶಕಂ ಏಕನಿಷ್ಠಂ ದೇವನಿಷ್ಠಂ ಸರ್ವದೀಪಾಕ್ಷೀಣಂ ಭಾವಾನಿಲಂ ಸುಂದರಂ ತತ್ವಂ ಜ್ಞಾನಾಮಿ ಅಷ್ಟೋಹಂ ಗೋಹಂ ಗೋವಿಂದೋ ಶಿವಶಿವಃ ಸತ್ಯೋಪಾನ್ ಭಾರತೋ ಶಿವೋಭ್ರೇರ್ ಸೇಂದ್ರಯುಗಾಪುರಂ ರೇಣಾಭಿಷಂ ಭಾವ್ಯ महाक्रोधकाल भूषण एवं निरामो कराले भूमंत्र प्रमंडल मुक्ताचार मंगलाजमः सर्वत्रकाल महाभागि भाजा ओम मंडलायुगे नमोत्तरे नमोत्तरभरा प्रेमः इदं ऊर्जादपरजन्धं भाजा ओम लक्ष्मणलायुगे नमोत्तरे भक्तद्वाररा प्रेमः इदं ऊर्जा ओम इदं प्रवेदरा भुजा मंडलायुगे नमोत्तरे कामप्रभुरा प्रेमः इदं ऊर्जादपरजन्धं भाजा चक्रम त्रया प्रख्या पवित्रया मदीक्यादाक्षत्रया निर्भीक्या ममतां दर्शा शृंगारोपदेवते मध्ये वनदेवरा कृष्णेन्द्रा तस्करी पांडजन्याय विद्महे वक्त्रगन्धाय धीमहि कर्णशङ्कर प्रचोदयात् त्रयोदशावियुद्धादिवासवे वस्त्राढ्यया रागेन्द्रतस्माक्षण्णं प्रबुदयेत् सम्भ्रातागतोत्पन्नो विष्णुना विधुनक्करे रक्षार्थं सर्वदेवानां पाञ्चजन्य नमोऽस्तुते गर्भादेवानि नारीणां विशीयन्ते सहस्रधा तवनादेरपादादेव पञ्चजन्य नमोऽस्तुते वीरैन्द्राण्य पापानि भवद्भास्करोदरे दर्शनादेव शङ्खस्य किं पुनः स्पर्शमेव तु नत्वा शङ्खन्तरे कृत्वमन्त्रैः वैष्णवैः यस्तावयति गोविन्दं तस्य पुण्यमनन्तकं शङ्खरे युद्धं नरशोदके किञ्चित् निक्षिप्य
पूजोपकरणं प्रोक्ष्य देवस्तमोभ्यत्र प्रोक्ष्य आत्मानं प्रोक्ष्य पुनः पूरयित्वा शङ्खमध्यस्थितं तोयं भावितं केशवोपरि अङ्गलग्नं मनुष्याणां ब्रह्महत्यायुधं दधेत् देवस्य वामभागे यन्त्रं विलिख्य ॐ दीपाधारयन्त्राय नमः यन्त्रं सम्पूज्य तत्र प्रदीपं निधाय प्रदीपाय नमः दीपं सम्पूज्य लम्बसिद्धात्मने गन्धं समर्पयामि आकाशात्मने पुष्पं समर्पयामि गङ्गावाप्तने रूपं समर्पयामि नैवेद्यं समर्पयामि संसवात्मने ताम्बूलं समर्पयामि गन्धादिगन्धोपचारैः सम्पूज्य सकलाराधने स्पर्शिरमस्तु भूदेवदेव रूपस्तुं ब्रह्मदाक्षे इत्यविघ्नकृत यावत् कर्मसमाप्तिः स्यात् तावत् त्वं सुस्थिरो भव ಸಂಕಲ್ಪ ಮಾಡುವಂಥದ್ದು ಸಂಕಲ್ಪ ಅಂತ ಹೇಳಿದರೆ ಮಾನಸಂಕರ್ಮ ಸಂಕಲ್ಪ ಮನಸ್ಸಿನಲ್ಲಿರುವಂತಹ ಬೇಡಿಕೆ ಮನಸ್ಸಿನಲ್ಲಿ ಬೇರೆ ಬೇರೆ ಜನಗಳು ಬರುವ ಕಾರಣ ಎಲ್ಲರ ಮನಸ್ಸಂಕಲ್ಪಗಳಲ್ಲಿ ಒಟ್ಟಿಗೆ ತೆಗೆದುಕೊಂಡು ಸಾರ್ವಜನಿಕವಾದಂತಹ ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು ನಿಮ್ಮ ಮನಸ್ಸಿನಲ್ಲಿರುವಂತಹ ಬೇಡಿಕೆಯನ್ನು ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಾರ್ಥನೆಯನ್ನು ಕೂಡ ಆ ದೇವರಲ್ಲಿ ಬೇಡಿಕೊಳ್ಳಿ ಶುಕ್ಲಾಂಬರಧರಂ ವಿಷ್ಣುಂ ಶುಕ್ಲಂಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸ್ವಸ್ತಿ ಶ್ರೀಕೃಷ್ಣಕೃಷ್ಣಾಭ್ಯ ಭಗವತೋ ಮಹಾಪುರುಷಸ್ಯ ವಾಸುದೇವಸ್ಯ ವಿಷ್ಣೋರಾಜ್ಞೆಯ ಪ್ರವೃತ್ತಮಾನಸ್ಯಾದ್ಯ ಬ್ರಹ್ಮಣಃ ದ್ವಿತೀಯವರಾರ್ಧೆ ಶ್ವೇತವರಾಹಕಲ್ಪೆ ವೈವಸ್ವತಮನಂತರೆ ಕಲಿಯುಗೆ ಪ್ರಥಮಪಾದೆ ದ್ವೀಪೆ ಭಾರತवर्षे ಭರತಖಂಡೆ ಮೇರೋः ದಕ್ಷಿಣಪಾರ್ಶ್वे ಗೋರಾಷ್ಟ್ರದೇಶे ಗೋಕರ್ಣಮण्डले शालिवाहनशके बौद्धावतारे परशुरामक्षेत्रे शकाब्देऽस्मिन् वर्तमाने व्यावहारिके प्रभवादिसंवत्सराणां मध्ये विश्वावसुनामसंवत्सरस्य उत्तरायणे वसन्तऋतौ चैत्रमासे कृष्णपक्षे अद्य तिथौ वासरः वासरयुक्तायां शुभयोग शुभकर्ण शुभवार शुभतिथि शुभनक्षत्रयुक्तायां एवं विशेषणविशिष्टायां शुभतिथौ कर्तॄणां कारयितॄणां प्रोत्साहकानाम् अनुमन्तॄणाम् इतरेषां च सर्वेषां प्रतिकूलदेवशमनार्थं ಯಾರೆಲ್ಲ ಈ ಪೂಜೆಗೆ ಕರ್ತೃವಾಗಿ ಕೂತ್ಕೊಂಡಿದ್ದಾರೆ ಯಾರೆಲ್ಲ ಕರ್ತೃಗಳಾಗಿ ಸೇರಿಕೊಳ್ತಾರೆ ಮತ್ತೆ ಕಾರ್ಯತೃಣಾಂ ಯಾರೆಲ್ಲ ಈ ಪೂಜೆಯನ್ನು ಮಾಡಿಸ್ತಾರೆ ಪ್ರೋತ್ಸಾಹಕಾಲ ಯಾರೆಲ್ಲ ಈ ಪೂಜೆಯನ್ನು ಮಾಡುವ ಅಂತ ಹಿಂದಿನಿಂದ ನಿಂತುಕೊಂಡು ಎಲ್ಲ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ ಅವರಿಗೆ ಅನುಮಂತೂನಾಂ ಯಾರೆಲ್ಲ ಆಮಂತ್ರಣೆಯನ್ನು ಕೊಟ್ಟು ಬರಲಿಕ್ಕಿದ್ದಾರೆ ಅವರಿಗೆಲ್ಲರಿಗೂ ಅಷ್ಟು ಮಾತ್ರ ಅಲ್ಲ ಇತರೇಷಾಂ ಸರ್ವೇಷಾಂ ಎಲ್ಲರಿಗೂ ಕೂಡ ಈ ದೈವದ ಅನುಗ್ರಹ ಪ್ರಾಪ್ತಿಯಾಗಲಿ ದೈವ ಅಂತಿದ್ರೆ ದೇವರ ಅರ್ಥ ದೇವರ ಅನುಗ್ರಹ ಸಂಪೂರ್ಣವಾಗಿ ಪ್ರಾಪ್ತಿಯಾಗಲಿ ಎಂಬುದಕ್ಕೋಸ್ಕರವಾಗಿ ಏತಸ್ಥಲವಾಸಿನಾಂ ನಿಕಟಸ್ಥಲವಾಸಿನಾಂ ಆರಾಧ್ಯೇಘವಾಸಿನಾಂ ತದಿತರೇಷಾಂ ಸರ್ವೇಷಾಂ ಪ್ರತಿಕೂಲದೇವಶಮನಾರ್ಥಂ ಏತಸ್ಥಲವಾಸಿನಾಂ ಅಂತ ಹೇಳಿದ್ರೆ ಇಲ್ಲಿ ಹತ್ತಿರದಲ್ಲಿರುವವರು ಮತ್ತೆ ನಿಕಟಸ್ಥಲವಾಸಿನಾಂ ಅಂತ ಹೇಳಿದ್ರೆ ಇಲ್ಲಿಯೇ ಹತ್ತಿರದಲ್ಲಿರುವಂಥವರು ನಿಕಟಸ್ಥಲ ಆರಾಧ್ಯೇಘವಾಸಿನಾಂ ಅಂತ ಹೇಳಿದ್ರೆ ಅರ್ಥಂ ಜಗತ್ಕುಟುಂಬಿನಾಂ ಸರ್ವೇಷಾಂ ಸತ್ಕರ್ಮ ಫಲಸಿದ್ಧ್ಯರ್ಥಂ ಸಾರ್ವತ್ರಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಹೋಗುವವರಿದ್ದರೂ ಕೂಡ ಅದೆಲ್ಲ ಕ್ಷೇತ್ರದಲ್ಲಿಯೂ ಕೂಡ ಕ್ಷೇಮ ಪ್ರಾಪ್ತಿಯಾಗಲಿ ಎನ್ನುವುದಕ್ಕೋಸ್ಕರವಾಗಿ ಜಗತ್ತೆನ್ನುವಂತಹ ಈ ದೇಶ ಅಂತಿರುವಂತಹ ಈ ಇರಲಿರುವಂತಹ ಎಲ್ಲ ಕುಟುಂಬ ವರ್ಗಕ್ಕೂ ಕೂಡ ಈ ದೇವರ ಅನುಗ್ರಹ ಸಂಪೂರ್ಣವಾಗಿ ಸತ್ಕರ್ಮ ಫಲಾಚರಣೆಯದು ಪ್ರಾಪ್ತಿಯಾಗಲಿ ಎನ್ನುವುದಕ್ಕೋಸ್ಕರವಾಗಿ ಸಂಸಾರ ತಾಪನಿವೃತ್ತಿಕಾಂಕ್ಷಣಾಂ ಅಭೀಷ್ಟ ಸಿದ್ಧ್ಯರ್ಥಂ ಜಗದ್ಧಿತೈಷಿಣಾಂತ ಮಹಾಪುರುಷಾಣಾಂ ಶ್ರೇಯಸ್ಕರವಾಂಛಾವರ ಸಿದ್ಧ್ಯರ್ಥಂ ಸಂಸಾರದಲ್ಲಿ ಯಾವುದೇ ಒಂದು ಕಷ್ಟ ನಷ್ಟಗಳಿದ್ದರೂ ಕೂಡ ಅದನ್ನೆಲ್ಲವನ್ನು ನಿವಾರಣೆ ಮಾಡಿಕೊಂಡಿದ್ದಕ್ಕೋಸ್ಕರವಾಗಿ ಎಲ್ಲರ ಅಭೀಷ್ಟಗಳು ಕೂಡ ಸಿದ್ಧಿಯಾಗಿದ್ದಕ್ಕೋಸ್ಕರವಾಗಿ ಜಗತ್ತಿನ ಹಿತೈಷಿಯಾಗಿ ಮಾಡ್ತಾ ಇರುವಂತಹ ಶ್ರೇಯಸ್ಸಿಗೋಸ್ಕರವಾಗಿ ಮಾಡ್ತಾ ಇರುವಂತಹ ನಿಮಗೂ ಕೂಡ ಆಸೆಗಳು ಯಾವುದೇ ಇದ್ದರೂ ಅದನ್ನೆಲ್ಲವನ್ನು ಕೂಡ ಫಲ ಕೊಟ್ಟಿಯ ಪರಮಾತ್ಮ ಅಂತಿರುವುದಕ್ಕೋಸ್ಕರವಾಗಿ ಆತ್ಮ ಕಲ್ಯಾಣ ಜ್ಞಾನ ಕಲ್ಯಾಣ ದೇಶ ಕಲ್ಯಾಣ ಲೋಕ ಕಲ್ಯಾಣಾರ್ಥಂ ಶ್ರೀ ಸತ್ಯನಾರಾಯಣ ವ್ರತೋತ್ಸವ ಕಾರ್ಯದುರಂಧರಾಣಾಂ ನಮ್ಮ ಆತ್ಮ ಶುದ್ಧವಾಗಿರುವುದಕ್ಕೋಸ್ಕರವಾಗಿ ಗ್ರಾಮ ನಮ್ಮ ಆತ್ಮದಿಂದವಾಗಿ ಗ್ರಾಮ ಶುದ್ಧವಾಗಿ ಅದರಿಂದವಾಗಿ ದೇಶ ಶುದ್ಧವಾಗಿ ದೇಶ ಶುದ್ಧಿಯಾಗಿ ಇಡೀ ಲೋಕ ಅಂತಿರುವಂಥದ್ದು ಶುದ್ಧವಾಗಿರುವುದಕ್ಕೋಸ್ಕರವಾಗಿ ಶ್ರೀ ಸತ್ಯನಾರಾಯಣ ವ್ರತ ಉತ್ಸವ ಕಾರ್ಯದುರಂಧರಾಣಾಂ ಈ ಸತ್ಯನಾರಾಯಣ ವ್ರತಕ್ಕೆ ಈ ಉತ್ಸವಕ್ಕೆ ಈ ಜಾತ್ರೆಗೆ ಯಾರೆಲ್ಲ ಕಾರ್ಯದುರಂಧರಗಳು ಯಾರೆಲ್ಲ ಹಿಂದಿನಿಂದ ಕೆಲಸ ಮಾಡಿಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಈ ಪೂಜೆಯ ಫಲ ಪ್ರಾಪ್ತಿಯಾಗಿರುವುದಕ್ಕೋಸ್ಕರವಾಗಿ
ಶುಭಕಾರ್ಯ ನಿರ್ವಾಹಕಾನಾಂ ದ್ರಷ್ಟೂನಾಂ ಶ್ರೋತॄಣಾಂ ಅನುಮಂತॄಣಾಂ ಇತರೇಷಾಂ ಚ ಸರ್ವೇಷಾಂ ಸದ್ಬುದ್ಧಿ ಸಚ್ಚಿಂತನ ಸತ್ಫಲಲಾಭಾರ್ಥಂ. ಈ ಶುಭ ಕಾರ್ಯವನ್ನು ಕೈಗೆತ್ತಿಕೊಂಡವರಿಗೆ, ಹಾಗೆ ದ್ರಷ್ಟೃಣಾಂ ಈ ಪೂಜೆಯನ್ನು ಯಾರೆಲ್ಲ ನೋಡ್ತಾರೆ, ಶ್ರೋತೃಣಾಂ ಯಾರೆಲ್ಲ ಈ ಪೂಜೆಯನ್ನು ಕೇಳುತ್ತಾರೆ, ಎಲ್ಲರಿಗೂ ಕೂಡ ಸದ್ಬುದ್ಧಿ ಸಚ್ಚಿಂತನೆ, ದೇವರ ಸಂಪೂರ್ಣವಾದಂತಹ ಆನುಕೂಲ್ಯತಾ ಪ್ರಾಪ್ತಿಯಾಗಿರುವುದಕ್ಕೋಸ್ಕರವಾಗಿ ಜನಪದೇಶು ಸರ್ವತ್ರ ಚೋರಭಯ ವಿಷಸರ್ಪಾದಿಭಯ ನಿವಾರಣಾರ್ಥಂ ದೇಶೇ ದೇಶೇ ಗ್ರಾಮೇ ಗ್ರಾಮೇ ಗೃಹೇ ಗೃಹೇ ಸುಖ ಶಾಂತಿದವತ್ಯರ್ಥಂ ಸಾಗರಾಂತಾಯಾಂ ಪೃಥಿವ್ಯಾಂ ಸರ್ವತ್ರ ಸರ್ವದಾ ಸೌಭಾಗ್ಯಾರೋಗ್ಯ ಸೌಮನಸ್ಯಾಭಿವೃದ್ಧ್ಯರ್ಥಂ. ಎಲ್ಲ ಜನಗಳಿಗೂ ಕೂಡ ಸರ್ವತ್ರದಲ್ಲಿ ಚೋರ ಭಯ, ಕಳ್ಳ ಕಾಕರ ಭಯವೋ ಅಥವಾ ವಿಷಸರ್ಪಾದಿಗಳ ಭಯವೋ, ಹಾಗೆ ದೇಶದಲ್ಲಿ ಗ್ರಾಮ ಗ್ರಾಮದಲ್ಲಿ ಗೃಹದಲ್ಲಿ ಮನೆಯಲ್ಲಿಯೂ ಕೂಡ ಸುಖ ಶಾಂತಿ ಸಮೃದ್ಧಿಯಾಗಿ, ಹಾಗೆ ಸಾಗರಾಂತಾಯ ಇಲ್ಲಿಂದ ಸಾಗರವನ್ನು ದಾಟಿ ಹೊರಗಡೆ ಇರುವಂತಹ ಭಾರತ ರಾಷ್ಟ್ರದ ಮಕ್ಕಳಿಗೆ ಒಳ್ಳೆಯದಾಗಿ ಎಲ್ಲ ಪೃಥಿವಿ ಎಲ್ಲ ಭೂಮಿಯಲ್ಲಿಯೂ ಕೂಡ ಸರ್ವತ್ರ ಸರ್ವದಾ ಸೌಭಾಗ್ಯಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಿ, ಎಲ್ಲರಿಗೂ ಕೂಡ ಸೌಭಾಗ್ಯ ಸಂಪತ್ತು ಪ್ರಾಪ್ತಿಯಾಗಿ, ಆರೋಗ್ಯ ಸಂಪತ್ತು ಪ್ರಾಪ್ತಿಯಾಗಿ, ಎಲ್ಲರಲ್ಲಿಯೂ ಕೂಡ ಒಂದು ಅನ್ಯೋನ್ಯತೆ ಪ್ರಾಪ್ತಿಯಾಗಿ ನಿಂತಿರುವುದಕ್ಕೋಸ್ಕರವಾಗಿ ದೇವ ಸೇವಾಬದ್ಧಾದರಾಣಾಂ ಏತೇಷಾಂ ಮಹಾಜನಾನಾಂ ದಾಸದಾಸೀಭಿರನುದ್ಧತಾನಾಂ ಸಪುತ್ರ ಕಲತ್ರಾಣಾಂ ಸರ್ವೇಷಾಂ ಆಯುಷ್ಮತ್ ಸುಗುಣ ಸ್ವರೂಪ ಸುಪುತ್ರ ಫಲಾವಾಪ್ತ್ಯರ್ಥಂ. ದೇವರ ಸೇವೆಗೆ ಯಾರೆಲ್ಲ ಕಂಕಣವನ್ನು ಕಟ್ಟಿ ಇಲ್ಲಿ ದುಡಿತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಅದು ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಒಳ್ಳೆಯ ಪುತ್ರ ಸಂತಾನ, ಹಾಗೆ ಕಲತ್ರಗಳು ಯಾವುದೇ ಒಂದು ದೋಷಗಳಿದ್ದರೂ ಅದನ್ನೆಲ್ಲವನ್ನು ನಿವಾರಣೆ ಮಾಡಿಕೊಂಡು ಸರ್ವರಿಗೂ ಕೂಡ ಆಯುಷ್ಯ ಸುಗುಣ ಸ್ವರೂಪ ಒಳ್ಳೆಯ ರೂಪ, ಹಾಗೆ ಒಳ್ಳೆಯ ಪುತ್ರಿ ಸಂತಾನ ಫಲ ಪ್ರಾಪ್ತಿಯಾಗಿ ನಿಂತಿರುವುದಕ್ಕೋಸ್ಕರವಾಗಿ ಧನ ಧಾನ್ಯ ಪಶು ಯಶೋವಾಪ್ತ್ಯರ್ಥಂ ವಿದ್ಯಾ ವಿನಯ ವಿಚಾರ ವಿವೇಕ ಸದ್ಬುದ್ಧಿ ಸಚ್ಚಿಂತನ ಲಾಭಾರ್ಥಂ. ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಧನ ಸಂಪತ್ತು, ಧಾನ್ಯ ಸಂಪತ್ತು, ಪಶು ಗೋ ಸಂಪತ್ತು ಪ್ರಾಪ್ತಿಯಾಗಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯಿಂದ ವಿನಯ, ವಿನಯದಿಂದ ವಿಚಾರ, ವಿಚಾರದಿಂದ ವಿವೇಕ, ಹಾಗೆ ಸಚ್ಚಿಂತನೆ, ಇದೆಲ್ಲವನ್ನು ಚಿಂತನೆ ಮಾಡುವಂತಹ ಶಕ್ತಿಯನ್ನು ಆ ಪರಮಾತ್ಮ ಕರುಣಿಸಲಿ ಎಂಬುದಕ್ಕೋಸ್ಕರವಾಗಿ ಸರ್ವತ್ರ ಅಕಲ್ಯಾಣ ನಿರಸನಾರ್ಥಂ ಸರ್ವತ್ರ ಕಲ್ಯಾಣ ಪರಂಪರಾಭಿವೃದ್ಧಿ ಭೂಯತ್ಸಲಾಭಾರ್ಥಂ. ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಯಾರಿಗೆ ಒಬ್ಬರಿಗೆ ಮದುವೆಯಾಗದೇ ಇದ್ದವರಿಗೆ ಮದುವೆಯಾಗಿ ಅದರಿಂದವಾಗಿ ಒಳ್ಳೆಯ ಮನೆಯಾಗಿ ಅದು ಪ್ರಾಪ್ತಿಯಾಗಿ, ಮತ್ತೆ ಅಷ್ಟು ಮಾತ್ರ ಅಲ್ಲ ಒಳ್ಳೆಯ ಪರಂಪರೆ ಎಂತಿರುವಂಥದ್ದು ವಿವೇಕಾನಂದ ಶಂಕರಾಚಾರ್ಯರಾಗಿರುವಂತಹ ಮಕ್ಕಳ ಪರಂಪರೆ ಈ ಭೂಲೋಕಕ್ಕೆ ಬರಲಿ ಎಂತಿರುವುದಕ್ಕೋಸ್ಕರವಾಗಿ ಸರ್ವೇಷಾಂ ಮಹಾಜನಾನಾಂ ಕ್ರಿಯಾವೈಲಕ್ಷಣ್ಯ ವಾಗ್ವೈಲಕ್ಷಣ್ಯ ಸಿದ್ಧ್ಯರ್ಥಂ. ನಮ್ಮ ಮಾತು ಅಂತೇಳಿದರೆ ನಾವು ಏನನ್ನು ಮಾಡ್ತೇವೋ ಅದನ್ನೇ ಮಾಡುವಂತಹ ಕೆಲಸವನ್ನು ಮಾಡುವಂತಹ ಶಕ್ತಿ ನಮ್ಮ ನಾಲಿಗೆಗೆ ಆ ಪರಮಾತ್ಮ, ಆ ಸರಸ್ವತೀ ದೇವಿ, ಆ ಲಕ್ಷ್ಮೀ ದೇವಿ ಕರುಣಿಸಲಿ ಎಂತಿರಲಿಕ್ಕೋಸ್ಕರವಾಗಿ ದುಸ್ವಪ್ನ ದುಶ್ಶಕುನ ದುರ್ಗತಿ ದೌರ್ಮನಸ್ಯಾದಿ ಸೂಚಿತ ಸಮಸ್ತ ದೋಷ ಪರಿಹಾರಾರ್ಥಂ ಸ್ವಪ್ನ ದೃಷ್ಟ ಮಹಾಭಜ ನಿವಾರಣಾರ್ಥಂ ಸ್ವಪ್ನ ದೃಷ್ಟ ಭೂತೋಪದ್ರವವಾತೋಪದ್ರವ ಚಕ್ರವಾತೋಪದ್ರವ ದೋಷ ನಿವಾರಣಾರ್ಥಂ ಸ್ವಪ್ನ ದೃಷ್ಟ ಗಿರಿಶುಂಡಪಾತ ಗೃಹದಾಹ ಪರ್ವತ ಕಂಪನ ಮಹೋತ್ಕಾಪಾತ ಬಂಧಿ ಪರ್ವತ ಪ್ರಕ್ಷೋಭಾದಿ ಸೂಚಿತ ಸಮಸ್ತ ದೋಷಾಂಗರ್ಥಂ. ಯಾವುದೇ ಒಂದು ಕೆಟ್ಟ ಕನಸುಗಳು ಅಥವಾ ಕೆಟ್ಟ ಶಕುನಗಳು ಅಥವಾ ಕೆಟ್ಟದಾದಂತಹ ಜೀವನ, ಹಾಗೆ ಯಾವುದೇ ಒಂದು ದೋಷಗಳು ಬರಲಿಕ್ಕಿದ್ರೂ ಅದನ್ನೆಲ್ಲವನ್ನು ನಿವಾರಣೆ ಮಾಡಿಕೊಡ್ಲಿ. ಹಾಗೆ ಕನಸಿನಲ್ಲಿ ಆಗಿರ್ಬೋದು ಅಥವಾ ನಿಜವಾಗಿಯೂ ಆಗಿರ್ಬೋದು ಗಿರಿಶೃಂಗಗಳು ಧರೆಗೆ ಉರುಳಿ ಬೀಳುವಂಥದ್ದಾಗಿರ್ಬೋದು, ಮತ್ತೆ ಗೃಹದಾಹ ಮನೆಯಲ್ಲಿ ಬೆಂಕಿ ಸುರಿಯುವಂಥದ್ದಾಗಿರ್ಬೋದು. ಬೆಂಕಿ ಅಂದರೆ ಮಾಮೂಲಿ ಅಡುಗೆಯಲ್ಲೆಲ್ಲ ಬೆಂಕಿ ಹೊತ್ತಿ ಮನೆಯನ್ನು ಉರಿಯುವಂಥದ್ದಾಗಿರ್ಬೋದು. ಹಾಗೆ ಪರ್ವತ ಕಂಪನಗಳು, ಭೂಮಿ ಪರ್ವತಗಳು ನಡುಗುವುದಾಗಿರ್ಬೋದು. ಹಾಗೆ ಮಹೋತ್ಕಾಪಾತ, ಬೇರೆ ಬೇರೆ ರೀತಿಯಾದಂತಹ ಪ್ರಕ್ಷೋಭಾದಿ ಅತಿವೃಷ್ಟಿ ಅನಾವೃಷ್ಟಿಗಳು ಯಾವುದೇ ಬರಲಿಕ್ಕಿದ್ರೂ ಕೂಡ ಅದನ್ನೆಲ್ಲವನ್ನೂ ಕೂಡ ಆ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿ ಲಕ್ಷ್ಮೀನಾರಾಯಣ ಅಂತ ಹೇಳೋಸ್ಕರವಾಗಿ ಗೃಹ ಕಲಹ ಬಂಧು ಕಲಹ ನಿವೃತ್ಯರ್ಥಂ ಗ್ರಾಮ ಕಲಹ ಸ್ವಜನ ವಿರೋಧಾದಿ ನಿವಾರಣಾರ್ಥಂ ಜ್ಞಾತಿ ವೈರ ಗ್ರಾಮ ಕ್ಷೋಭಾದಿ ತಾಪ ನಿವಾರಣಾರ್ಥಂ ಸರ್ವತ್ರ ಕೃಷಿಕ್ಷೇತ್ರೇಷು ನಂದನವನ ಸಮಾನ ಶ್ರೀರತ್ಪಂಚ ಸಿದ್ಧ್ಯರ್ಥಂ. ಯಾವುದೇ ಒಂದು ಮನೆಯಲ್ಲಿ ಆಗಿರ್ಬೋದು ಅಥವಾ
ಅಥವಾ ಬಂಧುಗಳೊಡನೆ ಆಗಿರ್ಬೋದು ಅಥವಾ ಗ್ರಾಮಗಳೊಡನೆ ಆಗಿರ್ಬೋದು ಸ್ವಜನ ವಿರೋಧಗಳು, ಯಾವುದೇ ಒಂದು ಇನ್ನೊಬ್ಬರಲ್ಲಿ ವಿರೋಧಗಳು ನಾವು ಕಟ್ಟಿಕೊಳ್ಳಿಕ್ಕಿದ್ರೆ ಅದನ್ನೆಲ್ಲವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಜ್ಞಾತಿ ವೈರ, ಪ್ರಾಣಿ ಪಕ್ಷಿಗಳಲ್ಲಿ ವೈರತ್ವವಾಗಿರ್ಬೋದು, ಹಾಗೆ ಇನ್ನು ಕ್ಷೋಭೆಗಳು ಯಾವುದೇ ಬರಲಿಕ್ಕಿದ್ರು ಅದನ್ನೆಲ್ಲವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಎಲ್ಲ ಊರಿನಲ್ಲಿಯೂ ಕೂಡ ಕೃಷಿ ಸಂಪತ್ತು ಪ್ರಾಪ್ತಿಯಾಗಿ ಮತ್ತೆ ಕೃಷಿಯಿಂದ ಒಂದು ನಂದನವನವಾಗಿ ಈ ದೇಶ ಅಂತ ಹೇಳುವಂಥದ್ದು ಆಗಿ ಶ್ರೀ ಸಂಪತ್ತು ಪ್ರಾಪ್ತಿಯಾಗಿರುವುದಕ್ಕೋಸ್ಕರವಾಗಿ ರಾಜಕೀಯ ಕ್ಷೇತ್ರೇಷು ಸ್ವರಾಷ್ಟ್ರಸ್ಯ ಪರರಾಷ್ಟ್ರೇಷು ಗೌರವಲಾಭಾರ್ಥಂ ಪರಕೀಯ ರಾಷ್ಟ್ರೇಷು ಭಾರತರಾಷ್ಟ್ರಸ್ಯ ಸ್ನೇಹಾತಿಶಯಸಿದ್ಧ್ಯರ್ಥಂ ಸರ್ವದಾ ಸರ್ವತ್ರ ಸಹ ಸರ್ವೇಷಾಂ ಸಹಕಾಲ ಹಸ್ತದಾನಾಭಾರ್ಥಂ. ರಾಜಕೀಯವಾದಂತಹ ಕ್ಷೇತ್ರದಲ್ಲಿ ದೇವಸ್ಥಾನದಲ್ಲಿ ರಾಜಕೀಯದ ಬಗ್ಗೆ ಮಾತಾಡಬಾರದು ಹೇಗೆ ಉಂಟು ಹಾಗೆ ಮಾತ್ರ ಅಲ್ಲ, ಒಂದು ಒಳ್ಳೆಯ ಸರ್ಕಾರ ಬಂದರೆ ಮಾತ್ರ ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಪ್ರಾಪ್ತಿಯಾಗಿದೆ ಕಾರಣ. ಹಾಗೆ ಒಂದು ಒಳ್ಳೆಯ ಸರ್ಕಾರ ರಾಜಕೀಯ ಕ್ಷೇತ್ರದಲ್ಲಿ ಬರಲಿ. ಹಾಗೆ ಸ್ವರಾಷ್ಟ್ರಸ್ಯ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೊಂದು ರಾಷ್ಟ್ರದಲ್ಲಿಯೂ ಕೂಡ ಒಳ್ಳೆಯ ಗೌರವ ಲಾಭಗಳಿಗೆ ಪ್ರಾಪ್ತಿಯಾಗಿರುವುದಕ್ಕೋಸ್ಕರವಾಗಿ ಪರಕೀಯ ರಾಷ್ಟ್ರದಲ್ಲಿ ಬೇರೆ ದೇಶದಲ್ಲಿಯೂ ಕೂಡ ಭಾರತ ರಾಷ್ಟ್ರ ಅಂತಕ್ಕಂಥದ್ದು ಸ್ನೇಹಾತಿಶಯ ಒಳ್ಳೆಯ ಸ್ನೇಹ ಸಂಪತ್ತು ಪ್ರಾಪ್ತಿಯಾಗಿರುವುದಕ್ಕೋಸ್ಕರವಾಗಿ ಸರ್ವದಾ ಸರ್ವತ್ರ ಸರ್ವೇಷಾಂ ಎಲ್ಲ ದೇಶಗಳು ಕೂಡ ಭಾರತ ರಾಷ್ಟ್ರಕ್ಕೆ ಹಸ್ತಾದಾನ ಒಂದು ಒಳ್ಳೆಯ ರೀತಿಯಾಗಿ ಕೈಯನ್ನು ಕೊಡುವಂತಹ ಒಂದು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುವಂತಹ ಶಕ್ತಿಯನ್ನು ಕೊಡುವಾಗ ಎಲ್ಲ ದೇಶಗಳಿಗೂ ಕೂಡ ಒಂದು ಒಳ್ಳೆಯ ಬುದ್ಧಿಶಕ್ತಿ ಪ್ರಾಪ್ತಿಯಾಗಿರುವುದಕ್ಕೋಸ್ಕರವಾಗಿ ದೇಶೇ ದೇಶೇ ಗ್ರಾಮೇ ಗ್ರಾಮೇ ಗೃಹೇ ಗೃಹೇ ನಿತ್ಯೋತ್ಸವ ಸಿದ್ಧರ್ಥಂ. ದೇಶ ಗ್ರಾಮ ಗ್ರಾಮ ಮನೆ ಮನೆಯಲ್ಲಿಯೂ ಕೂಡ ನಿತ್ಯವೂ ಕೂಡ ಉತ್ಸವದಾದಂತಹ ಯಾವ ರೀತಿಯಲ್ಲಿ ವಾರ್ಷಿಕ ಜಾತ್ರೆಯಾಗುವಾಗ ಎಷ್ಟು ಜನಗಳಿಗೆ ಸಂಭ್ರಮ ಇರ್ತದೋ ಅಂತಹ ಸಂಭ್ರಮ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಂದು ದಿವಸವೂ ಕೂಡ ಆ ಪರಮಾತ್ಮ ಕರುಣಿಸುವುದಕ್ಕೋಸ್ಕರವಾಗಿ ಅಶ್ರದ್ಧದಾನಾಂ ಅಂಧಕಾರಗರ್ಭೇಷು ಶ್ರದ್ಧಾಂ ಪುರೋತ್ಪತ್ತಿ ಲಾಭಾರ್ಥಂ. ಯಾರಿಗಾದರೂ ಸ್ವಲ್ಪ ಶ್ರದ್ಧೆ ಇದ್ದರೆ ಆ ಅಂಧಕಾರ ಕಣ್ಣು ಕಾಣದೇ ಇರುವಂತಹ ಶ್ರದ್ಧೆ, ಅಂತಹ ಶ್ರದ್ಧೆ ಇಲ್ಲದೇ ಒಂದು ಒಳ್ಳೆಯ ಶ್ರದ್ಧೆ ಪ್ರಾಪ್ತಿಯಾಗಿರುತ್ತದೆ ಎಂಬುದಕ್ಕೋಸ್ಕರವಾಗಿ ಅಲ್ಪಶ್ರದ್ಧಾವತಾಂ ಹೃದಯೇಷು ಅಧಿಕ ಶ್ರದ್ಧಾಲಾಭಾರ್ಥಂ. ಸ್ವಲ್ಪ ಶ್ರದ್ಧೆ ಇರುವವರಿಗೆ ಅಧಿಕ ಶ್ರದ್ಧೆ ಪ್ರಾಪ್ತಿಯಾಗಿರುವುದಕ್ಕೋಸ್ಕರವಾಗಿ ಅಧಿಕ ಶ್ರದ್ಧಾವತಾಂ ಹೃದಯೇಷು ಅಧಿಕಾಧಿಕ ಶ್ರದ್ಧಾಲಾಭಾರ್ಥಂ ಸರ್ವೇಷಾಂ ಏತೇಷಾಂ ಮಹಾಜನಾನಾಂ ಯೇ ಯೇ ಗ್ರಹಾಃ ಶುಭೇ ತರಸ್ಥಾನೇಷು ಸ್ಥಿತಾಃ ತತ್ತೇಷಾಂ ಗ್ರಹಾಣಾಂ ಶುಭ ಏಕಾತ್ಮಸ್ಥಾನಲಾಭಾರ್ಥಂ. ಎಲ್ಲರಿಗೂ ಕೂಡ ಆ ಒಳ್ಳೆಯ ಶ್ರದ್ಧೆ ಪ್ರಾಪ್ತಿಯಾದ ಮೇಲೆ ಅವರ ಜಾತಕದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ತೊಂದರೆಗಳಿದ್ದರೂ ಅದನ್ನೆಲ್ಲವನ್ನು ನಿವಾರಣೆ ಮಾಡಿಕೊಂಡು ಆ ನವಗ್ರಹ ದೇವತೆಗಳು ಒಳ್ಳೆಯ ಒಂದು ಏಕಾದಶ ಸ್ಥಾನದಲ್ಲಿ ನಿಂತು ದೇಶವನ್ನು ನಡೆಸಿರುವುದಕ್ಕೋಸ್ಕರವಾಗಿ ಯೇ ಗ್ರಹಾಃ ಶುಭ ಸ್ಥಾನೇಷು ಸ್ಥಿತಾಃ ತತ್ತೇಷಾಂ ಗ್ರಹಾಣಾಂ ಅತಿಶಯಿತ ಶುಭಫಲಾಂ ಪ್ರದಾತೃತ್ವ ಸಿದ್ಧ್ಯರ್ಥಂ. ಈ ಕೃತಿಯಿಂದ ನನಗೆ ಅತಿಶಯಿತವಾದಂತಹ ಫಲ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಿರುವುದಕ್ಕೋಸ್ಕರವಾಗಿ ಸರ್ವೇಷಾಂ ದೇಹ ದೇಹಂ ಮನಃಶುದ್ಧರ್ಥಂ. ಎಲ್ಲ ದೇಹವಿರುವಂತಹ ಈ
ಈಗ ಕಲ್ಪೋಕ್ತ ಷೋಡಶೋಪಚಾರ ಪೂಜೆ ಅಂತೇಳುವಂಥದ್ದು ಮಾಡಿಕೊಂಡು ಹೋಗ್ತಾ ಇರುವಂಥದ್ದು. ಇಷ್ಟರವರೆಗೆ ಪೂಜೆಗೆ ಬಾಯಾರಿಕೆಯನ್ನು ಪಂಚಾಮೃತವನ್ನು ಕೊಡುವಂಥದ್ದು, ಅವರನ್ನು ಸ್ನಾನ ಮಾಡಿಸುವಂಥದ್ದು, ಬೇರೆ ಬೇರೆ ಮಂತ್ರಗಳ ಮೂಲಕವಾಗಿ ಅದನ್ನೆಲ್ಲ ಈಗ ಮಾಡಿಕೊಂಡು ಹೋಗುವಂಥದ್ದು. 16 ಉಪಚಾರ ಪೂಜೆಗೆ ಹೆಸರು ಕಲ್ಪೋಕ್ತ ಷೋಡಶೋಪಚಾರ ಪೂಜೆ. ಪ್ರಧಾನವಾಗಿ ಈ ಪೂಜೆಯನ್ನು ಮಾಡುವ ಈ ಷೋಡಶೋಪಚಾರ ಪೂಜೆ ಅಂತ ಹೇಳಿದರೆ ವಿಶೇಷವಾದಂತಹ ಕಾಲ ಘಟ್ಟ, ಅದನ್ನು ನೋಡಿಕೊಳ್ಳಿ. ಓಂ ಜಂಗಮಪ್ರಯಾಮಿ ಓಂ ತತ್ವಾಭ್ಯಾಲಾಯಾಭ್ಯಾಪೂರ್ಣಃ ಧ್ಯಾನೋತ್ತೈರಾಕ್ಷಾಭೂತೋಗಃ ಓಂ ತಂತ್ರಾಂತಮಾನಂ ಓಂ ಯತ್ಪುರುಷೇ ಅಭಿಷಾದಿವಾದಿತ್ಮತಮರಾಬ್ರಹ್ಮೋತ್ಸಾದಿರಾಜ್ಯಂ ವೈಶ್ವಜ್ಞಶ್ರದ್ಧಿ ಸಪ್ತಾಸ್ಯಾತಂವರಿಜಯಃ ಸಪ್ತದೃಢಕೃತಾಃ ದೇವಾಯಜ್ಞಂ ಬ್ರಹ್ಮಣಾಃ ಅವಧ್ಯಂ ಪುರುಷಂ ಪ್ರಭುಂ ಓಂ ಆದಿತ್ಯवर्णे तवतोऽधिजातो वरस्तवपुष्पोदविद्मः तस्य फलानुपदावित्वमाजान्तरगाष्ट्रभाष्यालक्ष्मीः गङ्गाजमुनादैव नर्मदातरस्पति तामेव योष्ठीदेवाचलाभ्यं धनार्थमागृतं फलापकृष्णस्थानं समर्पयामि अथ पञ्चामृत अभिषेकः. 5 ಬಗೆಯ ಅಮೃತಕ್ಕೆ ಸಮಾನವಾದಂತಹ ಪಂಚಾಮೃತವನ್ನು ದೇವರಿಗೆ ಅಭಿಷೇಕವನ್ನು ಮಾಡಿಕೊಂಡು ಬರುವಂಥದ್ದು. ಓಂ ನಾಪ್ಯಾಯ ಸ್ವರೇ ಪ್ರೇಶ್ವರಸ್ವರಂ ಭಾವಾಶ್ವರಂ ಕಥೆ. ಓಂ ಕಾಮದೇವಂ ದೇವಂ ಅಯೋಧರಾದಿವೇಶಸ್ಥಾನಾರ್ಥಂ ಶ್ರೀ
पूजयामि हरये नमः विश्वां पूजयामि दामोदराय भानुदां पूजयामि सहस्राक्षाय वाणित्राय पूजयामि केशवाय नमः ललाटं पूजयामि तवात्मे नमः पूजयामि अंगपूजामि पुष्पपूजां करिष्ये आग ನೀವು ಮಾತು ಕೇಳಿದ್ದೇನೆ ಮಾತ್ರ ಈ ಎಕ್ಕೆ ಪುಷ್ಪ ಆಹುತಿ ಇದು ದೇವರಿಗೆ ಹಾಕಲಿಕ್ಕೆ ಇಲ್ಲಿ ಬೇರೆ ಬೇರೆ ಆಗ ಹೇಳ್ತೇನೆ ನಾನು ಸತ್ಯನಾರಾಯಣ ಪೂಜೆಯಲ್ಲಿ ಬೇರೆ ಬೇರೆ ಪುಷ್ಪಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಉಂಟು ಮೊದಲಿನ ಕಾಲದಲ್ಲಿ ನನಗೆ ಪುಷ್ಪಗಳು ಬೇಕಾದಾಗ ಸಿಕ್ಕಿಕೊಂಡಿತ್ತು ಕಾರಣ ಏನು ಅಂತಂದರೆ ಎಲ್ಲ ಕಡೆಯಲ್ಲೂ ಕೂಡ ಕಾಡೇ ಇದ್ದವು ಆವಾಗಿನವರಿಗೆ ಕಷ್ಟ ಇಲ್ಲ ಆದರೆ ಈಗ ಕೆಲವು ಪುಷ್ಪಗಳು ಕೆಲವು ಹೂಗಳ ಪರಿಚಯವೇ ನಮಗಿಲ್ಲ ಪತ್ರೆ ಪುಷ್ಪಗಳಲ್ಲಿ ಕೆಲವು ಪತ್ರೆಗಳಲ್ಲಿ ಪರಿಚಯವೇ ಇಲ್ಲ ಇನ್ನೂ ಕೆಲವು ಪುಷ್ಪಗಳು ಸಿಕ್ಕುವುದೇ ಇಲ್ಲ ಇಲ್ಲಿಯೂ ಕಾಡಲ್ಲಿ ಉಂಟಾಗ ಈಗಿನ ಕಾಲದಲ್ಲಿ ಕಾಡಿಗೆ ಹೋಗಿ ಎಲ್ಲ ಭೂತಲಿಕ್ಕೆಲ್ಲ ಬಹಳ ಕಷ್ಟ ಆಗಿನ ಕಾಲದಲ್ಲಿ ಎಲ್ಲ ಕಡೆಯೂ ಕಾಡೇ ಇತ್ತು ಅಲ್ಲಲ್ಲಿ ಮನೆಗಳಿತ್ತು ಆದರೆ ಇವತ್ತು ಎಲ್ಲ ಕಡೆಯಲ್ಲಿ ಮನೆ ಉಂಟು ಕಾಡಿಲ್ಲ ಆ ಕಾರಣದಲ್ಲಿ ನನಗೆ ಇದರಲ್ಲಿ ಹೇಳುವಂತಹ ಕೆಲವು ವಿಷಯಗಳು ಸಿಕ್ಕುವುದಿಲ್ಲ ಅದೇ ರೀತಿಯಲ್ಲಿ ಈಗ ಬೇರೆ ಬೇರೆ ಪುಷ್ಪಗಳನ್ನು ಬೇರೆ ಬೇರೆ ಪತ್ರಗಳನ್ನು ದೇವರಿಗೆ ಸಮರ್ಪಣೆ ಮಾಡುವಂತಹ ಸಂದರ್ಭ ಅಂತ ಲೆಕ್ಕ ಪುಷ್ಪ ಪೂಜಾಂ ಕರಿಷ್ಯೆ ಸ್ತರಿವಾಜಮಃ ಸಮರ್ಪಯಾಮಿ ಅರ್ಕಪುಷ್ಪ ಅಂತ ಹೇಳಿದ್ರೆ ಅದುವೇ ನೋಡಿ ಎಂತ ಅಂತಂದ್ರೆ ಇಕ್ಕೆವು ಓಂ ಸತ್ಯಾತ್ಮೇ ನಮಃ ಜಾತಿ ಸಮರ್ಪಯಾಮಿ ಸ್ತರಿದೇ ನಮಃ ಚಂದ್ರಪುಷ್ಪಂ ಸಮರ್ಪಯಾಮಿ ಸತ್ಯಸಂಕಲ್ಪಾಯ ನಮಃ ಬಕುಲಪುಷ್ಪಂ ಸಮರ್ಪಯಾಮಿ ಇದರಲ್ಲಿ ಕೆಲವು ಹೆಸರು ನಾವು ಕೇಳಿದಲಿಕ್ಕೆ ಸಾಧ್ಯ सत्याधीशाय नमः शतपुत्रपुष्पं समर्पयामि सत्यरूपाय नमः कल्लारपुष्पं समर्पयामि सत्यदेव्याय नमः सेवन्तिकापुष्पं समर्पयामि सत्यावल्याय नमः मल्लिकापुष्पं समर्पयामि सत्योदराय नमः हीरवन्तिकापुष्पं समर्पयामि सत्यधर्माय नमः गिरिकर्णिकापुष्पं समर्पयामि सत्यकामाय नमः अरसीपुष्पं समर्पयामि सत्येष्टाय नमः पारिजातपुष्पं समर्पयामि सत्यवरायाय नमः पुन्नाकपुष्पं समर्पयामि सत्यरोग्याय नमः कुन्दपुष्पं समर्पयामि सत्याख्यदाय नमः मालवीपुष्पं समर्पयामि सत्यदुष्टाय नमः केतकीपुष्पं समर्पयामि सत्यवीराय नमः मंदारपुष्पं समर्पयामि सत्याख्यदाय नमः पाटलीपुष्पं समर्पयामि सत्यधर्माय नमः अशोकपुष्पं समर्पयामि सत्यपूर्णाय नमः पूर्वपुष्पं समर्पयामि पूर्वपुष्पान्तरे पूर्वम् ಅದಕ್ಕೆ सत्यभूषणाय नमः कालिनीपुष्पं समर्पयामि सत्यानन्दाय नमः देवराय पुष्पं समर्पयामि दुर्गापुरे नमः सुगन्धराय पुष्पं समर्पयामि सत्यग्रहरूपिणे नमः कमलपुष्पं समर्पयामि लक्ष्मीनारायण स्वामिने नमः सर्वाणि पुष्पाणि समर्पयामि पात्रपूजां करिष्ये ಬೇರೆ ಬೇರೆ ಪತ್ರಗಳನ್ನು ದೇವರಿಗೆ ಹಾಕಿಕೊಂಡು ಬರಬಹುದು सत्यदेवाय नमः तुलसीपत्रं समर्पयामि सत्यात्मने नमः जातिपत्रं समर्पयामि सत्यविजये नमः चम्पकपत्रं समर्पयामि सत्यसंकल्पाय नमः बिल्वपत्रं समर्पयामि उत्ताधीराय नमः दूर्वायुधवत्रं समर्पयामि ओम सत्यगुराय नमः सेवन्तिकापत्रं समर्पयामि सत्यदेव्याय नमः मरुवपत्रं समर्पयामि ओम सत्यौषधाय नमः कमलपत्रं समर्पयामि सत्योदराय नमः कवीरपत्रं समर्पयामि सत्यधर्माय नमः विष्णुक्रान्तिपत्रं समर्पयामि सत्यकामाय नमः माचीपत्रं समर्पयामि सत्येष्टाय नमः मल्लिकापत्रं समर्पयामि सत्यवरायाय नमः हीरवन्तिकापत्रं समर्पयामि सत्यरोग्याय नमः अदामपत्रं समर्पयामि सत्याख्याय नमः आर्यापत्रं समर्पयामि सत्यसन्तुष्टाय नमः दारिणीपत्रं समर्पयामि सत्यवेदाय नमः बदरीपत्रं समर्पयामि सत्याख्याय नमः देवराजपत्रं समर्पयामि सत्यधर्माय नमः शमीपत्रं समर्पयामि सत्यपूर्णाय नमः चूतपत्रं समर्पयामि सत्येश्वराय नमः आमरपत्रं समर्पयामि सत्यानन्दाय नमः वटपत्रं समर्पयामि सत्यगौरी नमः कमलपत्रं समर्पयामि सत्यग्रहरूपिणे नमः वेणुपत्रं समर्पयामि लक्ष्मी ನಮಗೆ ಅನಿಸುವುದು ಯಾವುದೇ ಪೂಜೆಗೆ ಬಿದಿರಿನ ಅವಶ್ಯಕತೆ ಇಲ್ಲ ಆದರೆ ಈ ಸತ್ಯನಾರಾಯಣ ಪೂಜೆಯಲ್ಲಿ ಬಿದಿರಿನ ಎಲೆಯನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಿಕೊಂಡು ವೇಣು ಅಂತ ಹೇಳಿದ್ರೆ ವೇಣುವಾದ ಕೊಳಲ್ವಾದ ಬಿದಿರಿನ ಪಾತ್ರೆ ಎಲೆ सत्यनारायणाय नमः सर्वाणि पत्राणि समर्पयामि पत्रपूजां समर्पयामि अथ आवरणपूजां करिष्ये ओम सत्यनारायणाय नमः ओम महालक्ष्मी नमः ओम वेंकटेशाय नमः ओम गरुडाय नमः ओम अक्रूराय नमः ओम ध्वाय नमः तथा आवरणपूजां समर्पयामि पूजां करिष्ये ओम लक्ष्मी ह्रीराभ्यां नमः ओम गौरीरूपाभ्यां नमः ओम सरस्वती कमलाभ्यां नमः ओम गरुडाय नमः ओम ध्वाय नमः ओम द्वितीयावरणपूजां समर्पयामि तृतीयावरणपूजां करिष्ये ओम वत्साय नमः ओम गुरुमाय नमः ओम राहाय नमः ओम नरसिंहाय नमः ओम वामनाय नमः ओम वरुणाय नमः ओम रामाय नमः ओम कृष्णाय नमः ओम बुद्धाय नमः ओम दक्षिणे नमः ओम यादाय नमः ओम चित्ते नमः तृतीयावरणपूजां समर्पयामि चतुर्थावरणपूजां करिष्ये ओम मित्राय नमः ओम धूमाय नमः ओम नारकाय नमः ओम बुधाय नमः ओम बृहस्पतये नमः ओम शुक्राय नमः ओम गणेशाय नमः ओम राहवे नमः ओम केतवे नमः ओम इंद्राय नमः ओम मंगले नमः ओम नमाय नमः ओम निरंजने नमः ओम वरुणाय नमः ओम आदिवे नमः ओम धूमाय नमः ओम ईशानाय नमः ओम मित्राय नमः ओम षट्टये नमः ओम गंगाय नमः ओम हृताय नमः ओम वाघाय नमः ओम अंकुराय नमः ओम गदाय नमः ओम त्रिशूलाय नमः चतुर्थावरणपूजां समर्पयामि
पंचवार्णभुजाङ्गस्य ओम केशवाय नमः ओम नारायणाय नमः ओम माधवाय नमः ओम गोविन्दाय नमः ओम विष्णवे नमः ओम मधुसूदनाय नमः ओम त्रिविक्रमाय नमः ओम वामनाय नमः ओम श्रीधराय नमः ओम ऋषिकेशाय नमः ओम पद्मनाभाय नमः ओम दामोदराय नमः ओम दंडरक्षणाय नमः ओम वासुदेवाय नमः ओम प्रद्युम्नाय नमः ओम युद्धाय नमः ओम पुरुषोत्तमाय नमः ओम मधुक्षदाय नमः ओम नृसिंहाय नमः ओम अच्युताय नमः ओम जनार्दनाय नमः ओम वीरेन्द्राय नमः ओम हरे नमः ओम श्रीकृष्णाय नमः ओम सुदर्शनाय नमः ओम अष्टपदे नमः ओम रामगाय नमः ओम गरादी नमः ओम ध्रुवाय नमः ओम नारदाय नमः ओम उत्तरदिभ्यो नमः ओम गंगानदीभ्यो नमः ओम सप्तसागरेभ्यो नमः ओम नागिन्यादिसहस्रफलानिकनागाय नमः ओम गन्धर्वादिभ्यो नमः दयाब्देत्रागन्धारप्रान्माभ्राजनं भक्त्याप्रपदेरुद्धं प्रथम द्वितीय तृतीय चतुर्थ पञ्चमाभ्रार्थनम् अनेन प्रथमादि पञ्चमाभ्रार्थनेन भगवन् सर्वात्मकः लक्ष्मीनारायणप्रीयताम् ओम तत्सत् अथ अष्टोत्तरशतनामपूजां करिष्ये
ಸೇವಾ ಸಮಿತಿಯವರು ಕೆಲವು ವರ್ಷಗಳಿಂದ ಕ್ಷೇತ್ರದಲ್ಲಿ ಜಾತ್ರೆಯ 5ನೆಯ ದಿವಸ ಸತ್ಯನಾರಾಯಣ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಸತ್ಯನಾರಾಯಣ ಪೂಜೆಯ ಪೂರ್ವಕಾಲಿಕವಾದಂತಹ ಪೂಜೆ ಆ ಲಕ್ಷ್ಮೀನಾರಾಯಣನಿಗೆ ಸಂಪನ್ನಗೊಂಡಿದೆ. ಈಗ ಪ್ರಧಾನವಾದಂತಹ ಕಾಲಘಟ್ಟ ಹೇಳಿದರೆ ಲಕ್ಷ್ಮೀನಾರಾಯಣದ ಪೂಜೆಯ ಕಥೆ. ಇಲ್ಲಿ ಏನು ಅಂತ ಹೇಳಿದರೆ ಎಲ್ಲ ಪೂಜೆಗೂ ಕೂಡ ಕಥೆ ಅಂತ ಹೇಳುವಂಥದ್ದು ಪ್ರಧಾನವಾಗಿ ಇದೆ. ಕಾರಣ ಏನು? ಈ ಕಥೆ ಅಂತ ಹೇಳುವಂಥದ್ದನ್ನು ಹಿಂದಿನವರು ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಪೂಜೆ ಮಾಡಿದರೆ ಎಲ್ಲರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಮಂತ್ರವನ್ನು ಅರಿತುಕೊಳ್ಳಲಿಕ್ಕೆ ಭಯಂಕರ ಕಷ್ಟ. ಕಾರಣ ಏನು? ಒಂದು ಮಂತ್ರದ ಶಬ್ದಕ್ಕೆ ನಾನಾ ರೀತಿಯಾದಂತಹ ಅರ್ಥಗಳು ಬರ್ತವೆ. ಒಂದು ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಯಥೇಂದ್ರ ಶತ್ರುರ್ವರ್ಧಸ್ವ ಅಂತ ಯಜುರ್ವೇದದಲ್ಲಿ ಬರುವಂಥದ್ದು. 4 ವೇದಗಳು ಗೊತ್ತಿದೆ, ಹೇಳಬೇಕು ಅಂತೇಳಿಲ್ಲ. ಅದರಲ್ಲಿ ಒಂದು ವೇದ ಯಜುರ್ವೇದ. ಆ ಯಜುರ್ವೇದದಲ್ಲಿ ಒಂದು ಮಂತ್ರದ ಪುಂಜ ಇದೆ, ಸಂಹಿತಾ ಪುಂಜ ಅಂತ. ಆ ಪುಂಜದಲ್ಲಿ ಒಂದು ಬರುವಂತಹ ಮಂತ್ರ ಇದೆ. ಒಂದು ಉದಾಹರಣೆಗೆ ಹೇಳ್ತಾ ಇರುತ್ತದೆ, ಗೊತ್ತಾಗಲಿ ಅಂತ. ಮಂತ್ರದ ಅರ್ಥವನ್ನು ನಾವು ಅರ್ಥ ಮಾಡಿಕೊಂಡಾಗೆ ಮಂತ್ರದ ಅರ್ಥ ಇರುವಂಥದ್ದಲ್ಲ. ಮಂತ್ರಗಳಿಗೆ ನಾನಾ ರೀತಿಯಾದಂತಹ ಅರ್ಥ ಇದೆ. ಒಂದು ಮಂತ್ರದ ಒಂದು ವಾಕ್ಯವನ್ನು ಅರಿಬೇಕು ಅಂತೇಳಿದ್ರೆ ಒಬ್ಬ ವ್ಯಕ್ತಿ ಇಷ್ಟೆಷ್ಟೋ ವರ್ಷಗಳ ಕಾಲ ಅಧ್ಯಯನ ಮಾಡಬೇಕಾಗ್ತದೆ. ಮಂತ್ರದ ಬಗ್ಗೆ ನಾವು ಅರಿತುಕೊಳ್ಳಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಮಂತ್ರದ ಅರ್ಥ ಹೇಗೆ ಬರ್ತದೆ ಅಂತ ಹೇಳ್ತೇನೆ, ಕೇಳಿಕೊಳ್ಳಿ. ಯಥೇಂದ್ರ ಶತ್ರುರ್ವರ್ಧಸ್ವ ಅಂತ ಹೇಳುವಂತಹ ಒಂದು ಮಂತ್ರ. ಇದು ಯಾವ ಕಾಲಘಟ್ಟದಲ್ಲಿ ಆದದ್ದು ಹೇಳಿದ್ರೆ, ವಿಶ್ವರೂಪ ಮತ್ತು ತ್ವಷ್ಟನ ಕಾಲದಲ್ಲಿ ನಡೆದಂತಹ ಕಥೆ ಗೊತ್ತಿರಬಹುದು ನಿಮಗೆ. ಇಂದ್ರನ ಕೊಲ್ಲುವಾಗಿರುವಂತಹ ಮರ ನನಗೆ ಹುಟ್ಟಬೇಕು ಅಂತ ತ್ವಷ್ಟ ಯಾಗ ಮಾಡ್ತಾರೆ. ಹೇಗೆ? ಇಂದ್ರನನ್ನು ಕೊಲ್ಲುವಾಗಿರುವಂತಹ ಮರ ನನಗೆ ಹುಟ್ಟಬೇಕು. ಸಾಧಾರಣ ಕಾರಣ ಏನಂದ್ರೆ, ನನಗೆ ಕೆಲವರು ಐಶ್ವರ್ಯ ಸಿಗಬೇಕು ಅಂತ ಹೋಮ ಮಾಡ್ತಾರೆ, ಕೆಲವರು ನನಗೆ ಮಕ್ಕಳಾಗಬೇಕು ಅಂತ ಹೋಮ ಮಾಡ್ತಾರೆ, ಕೆಲವರು ಮದುವೆ ಆಗಬೇಕು ಅಂತ ಹೋಮ ಮಾಡ್ತಾರೆ. ಹಾಗೆ ಇವನ ಸಂಕಲ್ಪ ಏನಿದ್ದದ್ದು ಹೇಳಿದ್ರೆ, ಇಂದ್ರನನ್ನು ಕೊಲ್ಲುವಾಗಿರುವಂತಹ ಮಗ ಹುಟ್ಟಬೇಕು ಅಂತ ಇವನು ಸಂಕಲ್ಪ ಮಾಡಿ ಹೋಮ ಪ್ರಾರಂಭ ಮಾಡ್ತಾನೆ. ಇವನಿಗೆ ಏನಾಗ್ತದೆ, ಮಾಡಿಕೊಂಡು ಹೋಗುವ ಗಡಿಬಿಡಿಯಲ್ಲಿ ಅದು ಯಥೇಂದ್ರ ಶತ್ರುರ್ವರ್ಧಸ್ವ ಮಂತ್ರಕ್ಕೆ ಸ್ವರ ಇದೆ, ಗೊತ್ತಿರ್ಬೋದು ನಿಮಗೆ. ನಾವು ಹೇಳುವಾಗ ಗೊತ್ತಾಗ್ತದೆ. ಓಂ ಜಾತವೇದಸೇ ಸುನವಾಮ ಸೋಮ ಮರಾತಿ. ಸ್ವರ ಇಲ್ಲದಿದ್ರೆ ಹೇಗಿರ್ಬೇಕು? ಓಂ ಜಾತವೇದಸೇ ಸುನವಾಮ ಹೀಗಿರ್ಬೇಕು. ಆ ಸ್ವರದ ಮೇಲೆ ಅರ್ಥಗಳು ವ್ಯತಿರಿಕ್ತ ಆಗ್ತದೆ. ವೇದ ಅಂತ ಹೇಳಿದ್ರೆ ಒಂದು ಟೋನ್. ಅದು ಸಂಗೀತಕ್ಕೆ ನೀವು ನೋಡಿರ್ಬೋದು, ಸಂಗೀತ ಬರುವಾಗ ಹೀಗೆ ಒಂದು ಮಾರ್ಕ್ ಬರ್ತದೆ, ನೋಡಿರ್ತೀರಿ ನೀವು. ಅದೇ ರೀತಿಯಲ್ಲಿ ವೇದ ಅಂತ ಹೇಳಿದ್ರೆ ಅದೊಂದು ಟೋನ್. ಸಂಗೀತಕ್ಕೆ ಬಂದ ಹಾಗೆ ಅದಕ್ಕೂ ಟೋನ್ ಉಂಟು. ಆ ಟೋನಲ್ಲಿ ವ್ಯತ್ಯಾಸವಾದದ್ದು. ಅವನು ಯಥೇಂದ್ರ ಶತ್ರುರ್ವರ್ಧಸ್ವ ಅಂತ ಹೇಳಬೇಕಾದದ್ದು ಗೊತ್ತಾಗ್ತದೆ ಅಂತ ಗ್ರಹಿಸಿಕೊಳ್ತೇನೆ ನಾನು ಹೇಳುದು. ಯಥೇಂದ್ರ ಶತ್ರುರ್ವರ್ಧಸ್ವ ಅಂತ ಹೇಳಿದ. ಅದರಿಂದವಾಗಿ ಏನಾಯಿತು, ಇಂದ್ರನನ್ನು ಕೊಲ್ಲುವಾಗಿರುವಂತಹ ಮಗ ಹುಟ್ಟಬೇಕು ಅಂತಿರುವಂತಹ ಸಂಕಲ್ಪವಾಗಿದ್ದ ತಂದೆಗೆ ಹುಟ್ಟಿದ್ದು ಇಂದ್ರನೇ ಕೊಲ್ಲುವಾಗಿರುವಂತಹ ಮಗ ಹುಟ್ಟಬೇಕು ಅಂತ ಅವನ ಮಂತ್ರದ ವ್ಯತ್ಯಾಸವಾಯಿತು. ನಾವು ಅದನ್ನೇ ಹೇಳಿದ್ರು. ಈ ಕಥೆಯಿಂದ ಹೇಳಿದ್ರೆ ಯಾರಕ್ಕೋಸ್ಕರವಾಗಿ ಮಾಡಿದರು ಹೇಳಿದ್ರೆ, ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಹೇಗೆ ಮಾಡಿದರೆ ಒಳ್ಳೆಯದು, ಹೇಗೆ ಮಾಡಬಾರದು ಹೇಳಿ ಅರಿವಿದ್ರೆ ಮಾತ್ರವೇ ನಮಗೆ ಪೂಜೆಯ ಫಲ ಪ್ರಾಪ್ತಿಯಾಗ್ತದೆ. ಇಲ್ಲದಿದ್ದರೆ ನಾವು ಪೂಜೆ ಮಾಡುವಂತಹ ಸಂಕಲ್ಪ ಯಾವುದೂ ಆಗಿರ್ತದೆ, ಮಾಡುವ ಬಗೆ ಇನ್ನೇನೂ ಆಗಿರ್ತದೆ. ಹಾಗೆ ಒಂದು ಪೂಜೆಯನ್ನು ಮಾಡಿ ಆಗಬಾರದು ಅಂತ ಹೇಳೋದಕ್ಕೋಸ್ಕರವಾಗಿಯೇ ಹಿಂದಿನವರು ನಮಗೆ ಕಥೆ ಅಂತ ಹೇಳುವಂಥದ್ದನ್ನು ಕೊಟ್ಟರು. ಕಥೆ ಕೊಟ್ಟಾಗುವಾಗ ಏನಾಗ್ತದೆ, ಅದು ಹೇಗೆ ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬೇಕು, ಅದು ಹೇಗಿರಬೇಕು, ಯಾರನ್ನು ಯಾವ ಕಾಲದಲ್ಲಿ ಯಾವ ರೀತಿಯಲ್ಲಿ ಅರ್ಚಿಸಬೇಕು ಹೇಳುವಂಥ
ಇರುವಂತಹ ವಿಷಯಗಳೆಲ್ಲ ಕಥೆಯಲ್ಲಿ ಬರ್ತದೆ. ಅದರ ಅರಿವು ಬಂದಾಗ ನಾವೇನು ಮಾಡ್ತೇವೆ, ಅದರ ರೀತಿಯಲ್ಲಿಯೇ ಪೂಜೆಯನ್ನು ಮಾಡಿ ಕಲಿತೇವೆ. ಅದಕ್ಕೋಸ್ಕರವಾಗಿ ಈ ಕಥೆ ಅಂತ ಇರುವಂಥದ್ದು, ಬೇರೆಂತ ಏನಿಲ್ಲ. ಎಂತ ಹೇಳಿದ್ರೆ ಎಲ್ಲಾ ಪೂಜೆಯಲ್ಲೂ ಒಂದೊಂದು ಕಥೆ ಉಂಟು. ದೇವಿ ಮಹಾತ್ಮೆಯಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಹೇಳ್ತಾರೆ ದೇವಿ ದೊಡ್ಡವಳು ಅಂತ. ಸತ್ಯನಾರಾಯಣ ಪೂಜೆಯಲ್ಲಿ ಹೇಳ್ತೇವೆ ಸತ್ಯನಾರಾಯಣ ದೇವರು ದೊಡ್ಡವಳು ಅಂತ. ವಿಷ್ಣು ಪುರಾಣದಲ್ಲಿ ವಿಷ್ಣು ದೇವರು ದೊಡ್ಡವಳು ಅಂತ ಹೇಳ್ತೇವೆ. ಇನ್ನು ಶಿವಪುರಾಣದಲ್ಲಿ ಶಿವ ದೊಡ್ಡವನು ಅಂತ ಹೇಳ್ತೇವೆ. ಒಂದೊಂದು ಪುರಾಣದಲ್ಲಿ ಒಬ್ಬೊಬ್ಬ ದೊಡ್ಡವನು ಅಂತ ಹೇಳ್ತೇವೆ. ಆದ್ರೆ ಈಗ ದೊಡ್ಡವರು ಯಾರು? ನಾವು ಯಾವ ದೇವರನ್ನು ಪೂಜೆ ಮಾಡಬೇಕು? ಈ ದೊಡ್ಡವನಾದವನನ್ನು ಪೂಜೆ ಮಾಡಬೇಕಾದದ್ದ ಅಥವಾ ಈ ಸಣ್ಣ ಸಣ್ಣವರನ್ನು ಪೂಜೆ ಮಾಡಬೇಕಾದದ್ದ? ಇಲ್ಲಿ ದೊಡ್ಡವರು ಯಾರು ಹೇಳುವಂತ ಪ್ರಶ್ನೆ ನಮಗೆ ಮೊದಲು ಬರ್ತದೆ. ಕಥೆ ಅಂತ ಹೇಳುವಂತ ಕಲಿಕೆ, ಆಯಾಯ ಕಲಿಕೆ ಕಥಾಸ್ವಾರಸ್ಯ ಅಂತ ನಾಟಕದಲ್ಲಿ ಹೋಗುವವರಿಗೆ ಗೊತ್ತಿರಬಹುದು. ಹೇಳಿದ್ರೆ ನಾಟಕದ ಹಾಗೆ ನಾಟಕ ಮಾಡುವಾಗ ಒಂದೊಂದು ಕಥೆಗೆ ಬೇಕಾದಂತಹ ಘಟ್ಟಗಳು ಒಬ್ಬೊಬ್ಬರನ್ನು ನಾವು ಮೇಲೆ ಮಾಡಿಕೊಂಡು ಬರ್ತೇವೆ. ಅದೇ ರೀತಿಯಲ್ಲಿ ಕಥೆ ಅಂತ ಹೇಳಿದ್ರೆ ಒಂದೊಂದು ಕಥೆಯಲ್ಲಿ ಒಬ್ಬೊಬ್ಬರ ದೊಡ್ಡ ಇರ್ತದೆ. ಅದು ಎಂತಕ್ಕೆ ಅಂತ ಹೇಳಿದ್ರೆ ಆ ಕಥೆಯ ಒಂದು ಉತ್ತಮಗೊಳಿಸಲಿಕ್ಕೆ ಇರುವಂತಹ ವ್ಯವಸ್ಥೆ. ಅಷ್ಟು ಮಾತ್ರ ಅಲ್ಲ, ಈ ದೇವರು ನಮಗಿಲ್ಲಿ ಹಲವು ದೇವರುಗಳಿದ್ದಾರೆ. ಹಿಂದೂಗಳಿಗೆ 33 ಕೋಟಿ ದೇವತೆಗಳಿದ್ದಾರೆ. ಇಡೀ ಜೀವನದಲ್ಲಿ ನಾವು ಹುಟ್ಟಿದಲ್ಲಿಂದ ಸಾಯುವ ತನಕದವರೆಗೆ ಪೂಜೆ ಮಾಡಿಕೊಂಡಿದ್ರೂ ಕೂಡ ಮುಗಿಯದಷ್ಟು ದೇವರು ನಮ್ಮ ಹಿಂದಿನ ಋಷಿಗಳು ನಮಗೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ದೇವರಿರುವಂಥದ್ದು ಒಬ್ಬರೇ. ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ, ನಿಮಗೆಲ್ಲ ಗೊತ್ತಿರ್ಬೋದು, ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತ ಪೂರ್ಣಂ. ಗಣಪತಿಯ ಸ್ತುತಿಯಲ್ಲಿ ಹೇಳುವಂಥದ್ದು ಅಜಂ ಹೇಳಿದ್ರೆ ಒಬ್ಬ ದೇವರು. ನಾವು ಪೂಜೆ ಮಾಡುವಂಥದ್ದು ನೂರಾರು ದೇವತೆಗಳನ್ನು ಪೂಜೆ ಮಾಡಬಹುದು, ಆದ್ರೆ ದೇವರು ಇರುವವನು ಒಬ್ಬನೇ. ದೇವರು ಹೇಗೆ ಕಾಣ್ತಾನೆ ಹೇಳಿದ್ರೆ ಇದರಲ್ಲೇ ಹೇಳುವ ಹಾಗೆಯೇ ಅವನು ಯಾವ ಪಾತ್ರೆಗೆ ನಾವು ಹಾಕ್ತೇವೆ ಆ ಪಾತ್ರೆಯಲ್ಲಿ ದೇವರ ಆವಿರ್ಭಾವವಾಗ್ತದೆ. ಇಲ್ಲಿ ನಾವು ಲಕ್ಷ್ಮೀ ನರಸಿಂಹನ ವಿಗ್ರಹದಲ್ಲಿ ಆ ಪರಮಾತ್ಮನನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಲಕ್ಷ್ಮಿಯಾಗಿ ನೋಡ್ತಾ ಇದ್ದೇವೆ, ಅಲ್ಲಿ ಆ ಕಡೆಯಲ್ಲಿ ಗಣಪತಿಯಲ್ಲಿ ನೋಡ್ತಾ ಇದ್ದೇವೆ, ಆ ಕಡೆಯಲ್ಲಿ ಶಾಸ್ತ್ರಾರ್ಥ ನೋಡ್ತಾ ಇದ್ದೇವೆ. ಆದ್ರೆ ದೇವರು ಒಬ್ಬ ಆಗುವುದು ಹೇಗೆ ಹೇಳಿದರೆ ದೇವರ ಚೈತನ್ಯ ಅದು ಒಂದೇ. ದೇವರ ನಾಮಗಳಾಗಿರ್ಬೋದು, ದೇವರ ವಿಗ್ರಹಗಳಾಗಿರ್ಬೋದು, ಅದು ಹಲವುಗಳು. ನಮ್ಮ ಮನಸ್ಸಿನಲ್ಲಿರುವಂತಹ ಪರಮಾತ್ಮವಾಗಿರ್ಬೋದು ಅಥವಾ ಗರ್ಭಗುಡಿಯೊಳಗೆ ವಿರಾಜಮಾನವಾಗಿ ಮೆರಿತಾ ಇರುವಂತಹ ಪರಮಾತ್ಮನಾಗಿರ್ಬೋದು, ಅದು ಆತ್ಮದಲ್ಲಿರುವಂತಹ ದೇವರೇ. ಅಲ್ಲಿ ತಂತ್ರಿಗಳು ಆವಾಹನೆ ಬ್ರಹ್ಮಕಲಶದಲ್ಲಿ ಪ್ರಧಾನವಾಗಿ ಮಾಡುವಂಥದ್ದು ಅವರ ಚೈತನ್ಯ ಶಕ್ತಿಯನ್ನು ಶ್ವಾಸ ಮಾರ್ಗದಲ್ಲಿ ತಂದು ಕಲಶದ ಒಳಗಡೆ ಅದನ್ನು ಹಾಕಿ ಅದನ್ನು ನೀರೆರೆದಾಗುವಾಗ ಅಲ್ಲೇನಾಯಿತು, ತನ್ನ ಆತ್ಮಶಕ್ತಿಯನ್ನೇ ಅಲ್ಲಿ ಪರಮಾತ್ಮನಿಗೆ ಎರೆದದು. ಆವಾಗ ಏನಾಯಿತು, ಈ ಪರಮಾತ್ಮನೇ ಅಲ್ಲಿ ಬಂದು ಕೂತದ್ದು. ಪರಮಾತ್ಮ ಒಬ್ಬನೇ, ಆದ್ರೆ ನಾಮಗಳು ಮತ್ತೆ ವಿಗ್ರಹಗಳು ಮಾತ್ರ 108 ದೇವತೆಗಳು. ಆದರೂ ಕೂಡ ನಾವಿದನ್ನೆಲ್ಲ ಯಾತಕ್ಕೆ ಮಾಡ್ತೇವೆ ಹೇಳಿದ್ರೆ ನಮ್ಮ ಚೈತನ್ಯಕ್ಕೆ, ನಮ್ಮ ಅಂತರಂಗಕ್ಕೆ ಶುದ್ಧವಾಗಬೇಕು. ನಮ್ಮ ಒಂದು ಜೀವನ ಅಂತ ಹೇಳುವಂಥದ್ದು ಅದೊಂದು ಸಾರ್ಥಕಮಯವಾಗಬೇಕು ಹೇಳುವಂತಹ ಒಂದೇ ರೀತಿಗೋಸ್ಕರವಾಗಿ ಇಷ್ಟು ದೇವರುಗಳು ನಮಗೆ ಕೊಟ್ಟಿದ್ದಾರೆ, ಇಷ್ಟು ಮಂತ್ರಗಳಿದೆ. ಬೇರೆ ಬೇರೆ ಕಾಲದಲ್ಲಿ ಅದಕ್ಕೆ ಆದ ಒಂದು ಕಾಲಗಳನ್ನು ನಿರ್ಣಯ ಮಾಡಿದ್ದಾರೆ ಅಲ್ಲ. ಗೌರಿ ಪೂಜೆ ಒಂದು ಕಾಲದಲ್ಲಿ, ವರಮಹಾಲಕ್ಷ್ಮಿ ಒಂದು ಪೂಜೆ, ಶರನ್ನವರಾತ್ರಿ ಒಂದು ಕಾಲದಲ್ಲಿ, ನರಕ ಚತುರ್ದಶಿ ಆ ದೀಪಾವಳಿ ಒಂದು ಕಾಲದಲ್ಲಿ, ಪತ್ತನಾಗಿ ಒಂದು ಕಾಲದಲ್ಲಿ. ಅದೇ ರೀತಿಯಲ್ಲಿ ನಮಗೆ ಎಂತಕ್ಕೆ ಕೊಟ್ಟರು ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ನಾವು ಹುಟ್ಟಿದ ಮೇಲೆ ಜಂತೂನಾಂ ನರಜನ್ಮ ದುರ್ಲಭಂ, ಜಂತುಗಳ ಜನ್ಮದಲ್ಲಿ ನರಜನ್ಮ ಅಂತ ಹೇಳುವಂಥದ್ದು ಅದು ದೊಡ್ಡ ಜನ್ಮವಂತೆ. ಯಾತಕ್ಕೆ ಅಂತ ಹೇಳಿದ್ರೆ ಅಷ್ಟು ಸುಲಭಕ್ಕೆ ಸಿಕ್ಕುವಂಥದ್ದು ಮಾನವ ಜನ್ಮ ಅಲ್ಲ. ದಾಸರೇ ಹೇಳಿದ ಹಾಗೆ ಮಾನವ ಜನ್ಮ ದೊಡ್ಡದು. ಮಾನವ ಜನ್ಮ ಸಿಕ್ಕಿದ ಮೇಲೆ, ಅಷ್ಟು ದೊಡ್ಡದಾದಂತಹ ಜನ್ಮ ಸಿಕ್ಕಿದ ಮೇಲೆ ನಮ್ಮ ಜನ್ಮವನ್ನು ಸಾರ್ಥಕ್ಯವನ್ನು ಪಡಿಬೇಕು ಅಂತೇಳಿದ್ರೆ ಅದು ದೇವರ ವಿಷಯದಲ್ಲಿ ಮಾತ್ರವೇ ಸಾಧ್ಯ. ಯಾವ ರೀತಿಯಲ್ಲಿ ಒಂದು ಮಗು ಕಲಿತು 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 ಡಿಗ್ರಿಗೆ ಹೋಗಿ ಒಂದು ಪದವಿಯನ್ನು ಪಡೆದುಕೊಳ್ತಾರೋ ಅದೇ ರೀತಿಯಲ್ಲಿ ಈ ವಿಷಯದಲ್ಲೂ ಪದವಿಯನ್ನು ಪಡಿಬೇಕು ಅಂತೇಳಿ ಆದರೆ ದೇವರ ಆರಾಧನೆಯನ್ನು ಮಾಡಿ 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 ಕೊನೆಗೊಂದು ದಿವಸ ಈ ಹೂವು ಹೇಗೆ ಇಲ್ಲಿಗೆ ಸೇರಿದ ಕೂಡಲೇ ಇದಕ್ಕೆ ಶಾಂತಿ ಪ್ರಾಪ್ತಿಯಾಯಿತೋ, ಹೇಗೆ ಪದವಿ ಸಿಕ್ಕಿತೋ,
ಹೇಗೆ ಮೋಕ್ಷ ಪ್ರಾಪ್ತಿಯಾಯಿತೋ ಅದೇ ರೀತಿಯಲ್ಲಿ ನಮಗೂ ಕೂಡ ಮೋಕ್ಷ ಅಂತಿರುವಂತಹ ಒಂದು ಮಾರ್ಗ ಇದೆ. ಎಲ್ಲರೂ ಸ್ವರ್ಗಾಕಾಂಕ್ಷಿಗಳೇ, ನನಗೂ ಸ್ವರ್ಗ ಸಿಗಬೇಕು ಅಂತ ಉಂಟು. ಆದರೆ ಸ್ವರ್ಗದಲ್ಲಿಯೂ ತಳೆದು ಸಿಗಬೇಕಾದದ್ದು ಅದು ಮೋಕ್ಷ. ಅದು ದೇವರ ಪಾದಾರವಿಂದಕ್ಕೆ, ದೇವರ ಸಾಮೀಪ್ಯವೋ ಸಾನ್ನಿಧ್ಯವೋ ಸಾರೋಪ್ಯವೋ. ಮೋಕ್ಷ ಅಂತ ಹೇಳಿದ್ರೆ ಬೇರೆ ಬೇರೆ ಉಂಟು. ದೇವರ ಹತ್ತಿರ ಹೋಗುವಂಥದ್ದು, ದೇವರಲ್ಲಿ ಲೀನವಾಗುವಂಥದ್ದು, ದೇವರೊಂದಿಗೆ ಇರುವಂಥದ್ದು. ಅದು ಯಾವುದೂ ಆಗ್ಬೋದು. ಆ ಪ್ರಾಪ್ತಿಯಾಗಬೇಕುವುದಕ್ಕೋಸ್ಕರವಾಗಿಯೇ ಇಷ್ಟೊಂದು ಪೂಜೆಗಳು ನಮ್ಮ ಹಿರಿಯರು ನಮಗೆ ಕೊಟ್ಟಂಥದ್ದು. ಎಂದಕ್ಕೆ ಪ್ರತಿನಿತ್ಯವೂ ಇವನು ಆರಾಧನೆ ಮಾಡಲಿ, ಪ್ರತಿನಿತ್ಯವೂ ಕೂಡ ದೇವರ ಬಗೆಗಿನ ಚಿಂತನೆಯಲ್ಲಿಯೇ ಮಗ್ನನಾಗಲಿ. ಆದಾಗುವಾಗ ಆ ಪರಮಾತ್ಮನ ಸಾಮೀಪ್ಯವಾಗಿರ್ಬೋದು, ಸಾನ್ನಿಧ್ಯಕ್ಕಾಗಿರ್ಬೋದು, ಸಾರೋಪ್ಯಕ್ಕಾಗಿರ್ಬೋದು ಪ್ರಾಪ್ತಿಯಾಗಬೇಕು ಅಂತಕ್ಕೋಸ್ಕರವಾಗಿ ಇಷ್ಟೆಲ್ಲ ಪೂಜೆಗಳು ನನಗೆ ಹಿಂದಿನವರು ಕೊಟ್ಟದ್ದು. ಅಂತಹ ಒಂದು ಒಳ್ಳೆಯದಾದಂತಹ ಪೂಜೆ ಈ ಸತ್ಯನಾರಾಯಣ ಪೂಜೆಯು ಕೂಡ. ಏವಂ ಕೃತೆ ಮನುಷ್ಯಾಣಾಂ ಮಾಂಛಾ ಸಿದ್ಧಿರ್ಭವೇತ್ ಧ್ರುವಂ ಕಲಿಯುಗೆ ಲಘುಮಾಯೋಸ್ತಿ ಭೂತಲೆ. ಅತ್ಯಂತವಾಗಿ ಸಣ್ಣದಾಗಿ ಮಾಡುವಂತಹ ಪೂಜೆ ಸತ್ಯನಾರಾಯಣ ಪೂಜೆ. ಅಷ್ಟು ಮಾತ್ರ ಅಲ್ಲ, ಕಲಿಯುಗಕ್ಕೆ ಇರುವಂತಹ ದೇವರು ಕೂಡ ಮಹಾವಿಷ್ಣುವೇ. ಅತ್ಯಂತ ಕಲಿಯುಗದಲ್ಲಿ ಪೂಜೆ ಮಾಡಬೇಕಾದದ್ದು ಕೂಡ ಸತ್ಯನಾರಾಯಣ ಪೂಜೆ. ನೀವು ನೋಡಿರ್ಬೋದು, ಎಷ್ಟೆಷ್ಟು ದೇವಸ್ಥಾನದ ಇದೆ, ಬೇರೆ ಬೇರೆ ದೇವರುಗಳಿದ್ದಾರೆ. ಆದರೆ ನಮ್ಮಲ್ಲಿ ಪ್ರಧಾನವಾಗಿ ನಡೆಯುವಂಥದ್ದು, ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ನಡೆಯುವಂಥದ್ದು ಯಾವುದು? ಸತ್ಯನಾರಾಯಣ ಪೂಜೆ. ವ್ರತ ಎಷ್ಟಿದೆ? ವಟ ಸಾವಿತ್ರಿ ವ್ರತ, ವರಮಹಾಲಕ್ಷ್ಮಿ ವ್ರತ, ಗೌರಿ ವ್ರತ, ಪತಿ ಸಂಜೀವಿನಿ ವ್ರತ, ಮತ್ತೊಂದು ಸುಮಾರು ಅಮೃತ ಗೌರಿ ವ್ರತ, ಬೇರೆ ಬೇರೆ ಜ್ಯೇಷ್ಠಾಲಕ್ಷ್ಮಿ ವ್ರತ, ತುಂಬ ವ್ರತಗಳುಂಟು. ಸತ್ಯನಾರಾಯಣ ವ್ರತ, ಸತ್ಯ ಗಣಪತಿ ವ್ರತ, ಬೇರೆ ಬೇರೆ ವ್ರತಗಳುಂಟು. ಆದರೆ ನಾವು ನಮ್ಮ ಮನೆಯಲ್ಲಿ ಮಾಡುವಂಥದ್ದು ಹೆಚ್ಚು ಯಾವುದು? ಲಕ್ಷ್ಮೀನಾರಾಯಣ ವ್ರತ. ಅದು ಯಾರು ಕೊಟ್ಟದ್ದು? ನಮ್ಮ ಹಿಂದಿನವರು ನಮಗೆ ಹೇಳಿದ್ರು. ಲಕ್ಷ್ಮೀನಾರಾಯಣ ಪೂಜೆ ಅಂತ ಹೇಳಿದ್ರೆ ಕಲಿಯುಗಕ್ಕೆ ಅಷ್ಟು ಸುಲಭದಲ್ಲಿ ಸುಲಭನು ಹರಿ ಸುಲಭ ಇರುವಂತಹ ಒಂದು ಗೀತೆಯೇ ಉಂಟು. ಸುಲಭನಲ್ಲಿ ಸುಲಭನಾಗಿರುವವನು ನಾರಾಯಣ ಅಂತ. ಅವನ ಪೂಜೆ ಹೇಗೆ ಮಾಡಿದ್ರು ಕೂಡ ಅವನು ಕೋಪಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಕಲಿಯುಗಕ್ಕೆ ಪ್ರಧಾನವಾಗಿರುವಂಥದ್ದು ಲಕ್ಷ್ಮೀನಾರಾಯಣ ಪೂಜೆ. ಅಂತಹ ಪೂಜೆಯನ್ನು ಯಾರ ಮೂಲಕವಾಗಿ, ಯಾರು, ಎಲ್ಲಿಂದ, ಯಾವ ರೀತಿಯಲ್ಲಿ ಈ ಭೂಲೋಕಕ್ಕೆ ಬಂತು ಎನ್ನುವಂತಹ ಒಂದು ಕಥೆಯನ್ನು ಮಾತ್ರ ಇಲ್ಲಿ ಹೇಳ್ತೇನೆ. ನಾನು ಎಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪೂಜೆಯ ಅರ್ಧಾಂಶ ಕಥೆಯೇ ಇರುವಂಥದ್ದು. ಯಾವ ಕಾಲದಲ್ಲಿ ನಡೀತಿತ್ತು ಅಂತ ಹೇಳಿದ್ರೆ, ಈ ವ್ರತ ಅಂತ ಹೇಳಿದ್ರೆ ಈಗ ನಾವು ಮಾಡುವಂಥದ್ದು ಪೂಜೆ, ಇದು ವ್ರತ ಅಲ್ಲ. ವ್ರತ ಅಂತ ಹೇಳಿದ್ರೆ ಹೇಗಿರಬೇಕು? ಹಿಂದಿನ ದಿವಸ ರಾತ್ರಿಯಿಂದ ಮಾರನೇ ದಿವಸ ಅದವರೆಗೆ ಇರಬೇಕಾದದ್ದಕ್ಕೆ ವ್ರತ. ಇವತ್ತು ಬೆಳಿಗ್ಗೆ ವ್ರತ ಹಿಡಿದ್ರೆ ನಾಳೆಯ ದಿವಸ ಬೆಳಿಗ್ಗೆಯವರೆಗೆ ನಾವು ವ್ರತದಲ್ಲಿರಬೇಕು. ವ್ರತ ಅಂತ ಹೇಳಿದ್ರೆ ಹೇಗಿರಬೇಕು? ಅದಕ್ಕೊಂದು ಶಿಸ್ತು ಉಂಟು. ಅಯ್ಯಪ್ಪ ಮಾಲೆ ಹಾಕಿದ್ರೆ ಹೇಗೆ ಶಿಸ್ತು ಉಂಟು, ವಿಶೇಷ ನಾನು ಹೇಳಬೇಕು ಅಂತಿಲ್ಲ, ಗೊತ್ತಿರುವವರೆ. ಅದೇ ರೀತಿಯಲ್ಲಿ ಈಗ ವ್ರತಗಳಿಗೂ ಕೂಡ ಅದರದ್ದೇ ಆದ ಶಿಸ್ತು ಉಂಟು. ಹಿಂದಿನ ದಿವಸ ಬೆಳಗ್ಗಿನ ಹೊತ್ತಿನಲ್ಲಿ ನದಿಯ ಸ್ನಾನವನ್ನು ಮಾಡಿಕೊಂಡು ಅಲ್ಲಿಂದ ತಾಮ್ರಮಯವೋ, ಯಾವುದು ಮಣ್ಣಿನ ಪಾತ್ರೆಯೋ ಅಥವಾ ಚಿನ್ನವೋ ಬೆಳ್ಳಿಯೋ ಯಾವುದೋ ಒಂದು ಪ್ರಕಾರದಲ್ಲಿ ನೀರನ್ನು ತಂದು ಅದು ಎತ್ತರವಾದಂತಹ ಪ್ರದೇಶದಲ್ಲಿಟ್ಟು ರಾತ್ರಿಯ ಕಾಲದಲ್ಲಿ ಬೆಳಗಿನ ಹೊತ್ತಿನಲ್ಲಿ ಈ ಎಂತೆಲ್ಲ ಬೇಕು ಪೂಜೆಗೆ ಬೇಕಾಗುವಂತಹ ವಸ್ತುಗಳನ್ನೆಲ್ಲ ತಯಾರು ಮಾಡಿ ರಾತ್ರಿಯ ಕಾಲದಲ್ಲಿ ಎಣ್ಣೆ ಸ್ನಾನವೋ ಅಥವಾ ನೆಲ್ಲಿಕಾಯಿ ಎಣ್ಣೆಯ ಸ್ನಾನವನ್ನು ಮಾಡಿಕೊಂಡು, ಬಿಸಿ ನೀರಿನ ಸ್ನಾನವನ್ನು ಮಾಡಿಕೊಂಡು, ಬಿಳಿ ಬಟ್ಟೆ ಸೀರೆಯನ್ನು ಉಟ್ಟುಕೊಂಡು, ಆಭರಣಗಳನ್ನೆಲ್ಲ ತೊಟ್ಟುಕೊಂಡು ರಾತ್ರಿಯ ಕಾಲದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ರಾತ್ರಿಯ ಕಾಲ ಎಷ್ಟೊತ್ತು ಪೂಜೆ ಆದಿತ್ತು? 1 ಗಂಟೆ, 2 ಗಂಟೆ, 3 ಗಂಟೆ ಮುಗಿಲೇಬೇಕು. ಅದರಿಂದ ರಾತ್ರಿ ಪೂಜೆಯನ್ನು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಪೂಜೆ ಮುಗಿದ ಮೇಲೆ ಮತ್ತೆಂತ ಮಾಡುದು? ರಾತ್ರಿಯ ಕಾಲ ಜಾವ ಮತ್ತೆಯೂ ಇದೆ. ಆ ಸಂದರ್ಭದಲ್ಲಿ ಜಾಗರಣೆಯನ್ನು ಮಾಡಬೇಕು. ರಾತ್ರಿಯೂ ಜಾಗರಣೆ ಕುರಿಯಾದ ವೇದ ಘೋಷೈಷ್ಟ ಕೀರ್ತನೈಹಿ. ರಾತ್ರಿಯ ಕಾಲದಲ್ಲಿ ಜಾಗರಣೆಯನ್ನು ಮಾಡಿಕೊಂಡು ವೇದ ಘೋಷವನ್ನು, ಕೀರ್ತನೆ, ಭಜನೆಗಳನ್ನು, ಸ್ತುತಿಗಳನ್ನು, ವಿಷ್ಣು ಪುರಾಣವನ್ನು, ಹೀಗೆ ಬೇರೆ ಬೇರೆ ವಿಷಯಗಳನ್ನು ಪಾರಾಯಣ ಮಾಡಬೇಕು ದೇವರಿಗೆ. ಪುನಃ ಬೆಳಿಗ್ಗೆ ಎದ್ದು ತಣ್ಣೀರಿನ ಸ್ನಾನವನ್ನು ಮಾಡಿಕೊಂಡು ಬಂದು ಪ್ರಸನ್ನ ಪೂಜೆ ಮಾಡಿ ಮಂಗಳಾರತಿಯನ್ನು ಮೊದಲಿನ ಕಾಲದಲ್ಲಿ ಮಾಡಿಕೊಂಡಿದ್ದರು. ಆ ಸಂದರ್ಭದಲ್ಲಿ ರಾತ್ರಿಯ ಜಾವವನ್ನು ಕಳೆಯುವುದಕ್ಕೋಸ್ಕರವಾಗಿ ಈ ಕಥೆಗಳು ತುಂಬ ಇರುವಂಥದ್ದು. ಅಷ್ಟೊತ್ತು ಎಲ್ಲ ಕಥೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಕಾಲದಲ್ಲಿ ಜಾಗರಣೆ ಮಾಡಬೇಕಿತ್ತು. ಸುಮ್ಮನೆ ಕೂತ್ರೆ ಏನಾಗ್ತದೆ? ತನ್ನಷ್ಟಕ್ಕೆ ನಿದ್ರಾದೇವಿ ಆವಾಹನೆ ಆಗ್ತದೆ. ಹಾಗಾಗಬಾರದು. ಆಲಸ್ಯ ಅಂತ ಹೇಳುವಂಥದ್ದು ಪ್ರಧಾನವಾಗಿ ನಮ್ಮ ಜೀವನಕ್ಕೆ ಇರುವಂಥದ್ದು
ದೋಷ ನಮಗೆ, ಅದರಷ್ಟು ದೊಡ್ಡ ಬೇರೆ ಎಂಥದ್ದು ಅಲ್ಲ. ಅದಕ್ಕೋಸ್ಕರವಾಗಿ ಆ ಕಾಲದಲ್ಲಿ ಕಳೀಲಿಕ್ಕೆ ಕಥೆ ಅಂತ ಇದ್ದದ್ದು. ಈಗ ಕಥೆಯನ್ನು, ಒಂದು ಕಥೆಯನ್ನು ಹೇಳ್ತೇನೆ, ಕೇಳಿಕೊಳ್ಳಿ. ಹೇಗೆ ಬಂದದ್ದು, ಯಾವ ಮೂಲಕವಾಗಿ ಭೂಮಿಗೆ ಬಂದದ್ದು ಅಂತ ಸಮಯದ ಚೌಕಟ್ಟಿಟ್ಟುಕೊಂಡು ಕಥೆಯನ್ನು ಹೇಳಿಕೊಂಡು ಹೋಗ್ತೇನೆ. ಸತ್ಯನಾರಾಯಣ ದೇವರ ಪೂಜೆಯನ್ನು ನಾರದ ಮುನಿಗಳು ಮೊದಲು ಪಡೆದುಕೊಂಡದ್ದು ಯಾರಿಂದ ಅಂತ ಹೇಳಿದ್ರೆ ಭಗವಾನ್ ಸತ್ಯನಾರಾಯಣ ದೇವರ ಕೈಯಿಂದ, ಮಹಾವಿಷ್ಣುವಿನ ಕೈಯಿಂದ. ಹೇಗಿತ್ತು ಪಡೆದಂತಹ ಕ್ಷಣ ಹೇಳಿದ್ರೆ, ಏಕದಾ ನರರಾಯೋಗಿ ಪರಾನುಗ್ರಹಕಾಂಕ್ಷೆಯ ಪರ್ಯಟನ್ ವಿಧಾನ ಲೋಕಾನ್ ಮರ್ತ್ಯಲೋಕ ಮುಖಾಗತಃ. ಒಂದು ದಿವಸ ನಾರದ ಮುನಿಗಳು ಲೋಕಗಳನ್ನು ತಿರುಗುತ್ತಾ ಈ ಲೋಕಕ್ಕೆ ಬರ್ತಾರೆ. ಯಾವ ಲೋಕಕ್ಕೆ? ಈ ಲೋಕಕ್ಕೆ. ಈ ಲೋಕಕ್ಕೆ ಎರಡು ರೀತಿಯಾದಂತಹ ಹೆಸರುಂಟು, ಮರ್ತ್ಯಲೋಕ ಮತ್ತೆ ಭೂಲೋಕ ಅಂತ. ಇಲ್ಲಿ ಮರ್ತ್ಯಲೋಕ ಅಂತ ಕೊಟ್ಟರು. ಕಾರಣ ಏನು ಹೇಳಿದ್ರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನಂ. ಶಂಕರಾಚಾರ್ಯರು ಹೇಳುವಂತಹ ಮಾತು ಭಜಗೋವಿಂದಮಲ್ಲಿ. ಪುನರಪಿ ಜನನಂ ಪುನರಪಿ ಮರಣಂ. ಈ ಲೋಕದಲ್ಲಿ ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು. ಅದು ಈ ಲೋಕದ ನಿಶ್ಚಿತ. ಆದ ಕಾರಣ ಇಲ್ಲಿಗೆ ಹೆಸರು ಮರ್ತ್ಯಲೋಕ ಅಂತ ಪುರಾಣ ಕಾಲದಲ್ಲಿ ಕೊಟ್ಟರು. ಅಂತಹ ಲೋಕಕ್ಕೆ ನಾರದ ಮುನಿಗಳು ಬರ್ತಾರೆ. ಬಂದು ಇಲ್ಲಿ ನೋಡಿದಾಗುವಾಗ ನಾರದ ಮುನಿಗಳಿಗೆ ಬೇಸರವಾಗ್ತದೆ. ಕಾರಣ ಏನು ಹೇಳಿದ್ರೆ, ನಾನಾ ಕ್ಲೇಶಮನ್ವಿತ ನಾನಾ ಯೋನಿಸೋತ್ಪನ್ನ ಪಚ್ಚಂತೆ ಪಾಪಕರ್ಮಿ. ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಬೇರೆ ಬೇರೆ ಜಂತುಗಳು, 84 ಲಕ್ಷ ದಶಲಕ್ಷ ಜಂತುಗಳು ನಮ್ಮ ಈ ಲೋಕದಲ್ಲಿ ಉಂಟು ಅಂತ ಹೇಳ್ತಾರೆ. ಈಗೆಷ್ಟು 24 ಲಕ್ಷ ಸಿಕ್ಕಿದಷ್ಟೇ, ಇನ್ನೂ ಸಿಕ್ಕುತ್ತಾ ಉಂಟು. ಹಾಗೆ ನಮ್ಮ ವೇದ ಹೇಳುವ ಪ್ರಕಾರ 80 ಲಕ್ಷ ಹೇಳಿ ಹೇಳಿದ್ದಾರೆ, ಮತ್ತೆ ಗೊತ್ತಿಲ್ಲ. ಅಷ್ಟು ಜನ್ಮಗಳಲ್ಲಿ ಹುಟ್ಟಿದ್ರು ಕೂಡ ಬೇರೆ ಬೇರೆ ಕಷ್ಟಗಳಿರ್ತದೆ. ಅದನ್ನು ನೋಡಿ ಬೇಸರವಾಗ್ತದೆ. ಪಚ್ಚಂತೆ ಪಾಪಕರ್ಮಭಿಗಿ, ಅವರು ಮಾಡಿದಂತಹ ತಪ್ಪುಗಳಿಂದ ಕಷ್ಟವನ್ನು ಅನುಭವಿಸಿಕೊಂಡಿರ್ತಾರೆ. ಅದನ್ನು ನೋಡಿ ನಾರದ ಮುನಿಗಳಿಗೆ ತುಂಬಾ ಬೇಸರವಾಗ್ತದೆ. ಇದಕ್ಕೆ ಯಾವುದಾದರೂ ಒಂದು ಉಪಾಯವಿದ್ದೀತು, ಈ ದುಃಖದ ನಾಶಕ್ಕೆ ಯಾವುದಾದರೂ ಒಂದು ಉಪಾಯವಿದ್ದೀತು ಅಂತ ಇದು ಸಂಚಿತ್ಯ ಮನಸ ವಿಷ್ಣು ಲೋಕಂಗತಸ್ಥಳ. ವಿಷ್ಣು ಲೋಕಕ್ಕೆ ನಾರದ ಮುನಿಗಳು ತೆರಳುತ್ತಾರೆ. ಅಲ್ಲಿ ಹೋಗುವಾಗ ನಾರಾಯಣ ದೇವರನ್ನು ನೋಡುತ್ತಾರೆ. ನೋಡಿ, ನಾವೊಬ್ಬರು ಯಾರಾದ್ರೂ ವ್ಯಕ್ತಿಗಳು ಯಾರೇ ಸಿಕ್ಕಲಿ ನಾವೇನು ಮಾಡ್ತೇವೆ, ಮೊದಲು ಕೈ ಮುಗಿತೇವೆ. ಕಾರಣ ಏನು? ಅದು ಅವನ ಜಾತಿಗೋ ಅಥವಾ ಅವನ ಒಂದು ಅಂತಸ್ತಿಗೋ ಅಥವಾ ಅವನ ವಿದ್ಯೆಗೋ ಅಥವಾ ಒಂದು ಅವನ ಇಳಿತವಾದಂಥದ್ದು ಯಾವುದೋ ಒಂದು, ಅದಕ್ಕೆ ಅಲ್ಲ. ಕೈ ಮುಗಿಯುವಂಥದ್ದು ಯಾವುದಕ್ಕೆ ಹೇಳಿದ್ರೆ, ಅವನಲ್ಲಿ ಅಡಗಿರುವಂತಹ ಚೈತನ್ಯ ಮೂರ್ತಿಗೆ ಕೈ ಮುಗಿಯುವಂಥದ್ದು. ಒಬ್ಬ ಯಾರೊಬ್ಬರು ಭಟ್ರು ಅಂತೇಳಿ ನಾವು ಕೈ ಮುಗಿಯುವುದಲ್ಲ, ಅಥವಾ ಯಾರಿಗೊಬ್ಬರು ಅಂತಸ್ತಿರುವ ಒಬ್ಬ ಐಶ್ವರ್ಯದವನೊಬ್ಬರು ಬಂದಿದ್ದಾರೆ ಅವನಿಗೆ ಅಂತ ಕೈ ಮುಗಿಯುವುದಲ್ಲ, ಯಾರೊಬ್ಬರು ಸನ್ಯಾಸಿಗಳು ಬಂದಿದ್ದಾರೆ ಅವನಿಗೂ ಕೈ ಮುಗಿಯುವುದಲ್ಲ. ಮುಗಿಯುವಂಥದ್ದು ಅವನಲ್ಲಿರುವಂತಹ ಚೈತನ್ಯ ಶಕ್ತಿಗೆ, ಅವನಲ್ಲಿರುವಂತಹ ಆತ್ಮಕ್ಕೆ. ಅದಕ್ಕೋಸ್ಕರವಾಗಿ ಕೈ ಮುಗಿಯುವಾಗ ಹೀಗೆ ಮಾಡಬೇಕು ಅಂತ ನಮ್ಮ ಹಿಂದಿನವರು ಹೇಳಿದ್ರು. ಹೀಗೆ ಮಾಡಬಾರದು ಅಂತ ಇರುವಂಥದ್ದು ಅದಕ್ಕೆ. ಇಲ್ಲಿಟ್ಟರೆ ನಮ್ಮ ಆತ್ಮದ ನಮನ ಅವನ ಆತ್ಮಕ್ಕೆ, ಅವನ ಚೈತನ್ಯಕ್ಕೆ. ಅದೇ ರೀತಿಯಲ್ಲಿ ಉದಾಹರಣೆಗೆ ಹೇಳಿದ್ದು, ಅಂತಹ ನಾವೇ ಕೈ ಮುಗಿಯುವಾಗ ಆ ಭಗವಾನನ್ನು ಕಂಡಾಗುವಾಗ ನಾರದ ಮುನಿಗಳು ಏನು ಮಾಡಿಯಾರು, ಅವರನ್ನು ಸ್ತುತಿ ಮಾಡ್ತಾರೆ. ಯಾವ ರೀತಿಯಲ್ಲಿ ಸ್ತುತಿ ಮಾಡ್ತಾರೆ? ನಮೋ ವಾಂಗನಾಸೀತ ಉಪಾಯಾನಂತರಕ್ಕದೆ ಆದಿ ಮಧ್ಯಾಂತಹೀನಾಯ ನಿರ್ಗುಣಾಯ ಗುಣಾತ್ಮನೆ ಸರ್ವೇಷಾಂ ಆದಿಭೂತಾಯ ಭಕ್ತಾನಾಂ ಆರ್ತಿನಾಶಿನೇ. ನಮೋ ವಾಂಗನಾಸೀತ, ಮನಸ್ಸಿಗೆ ಅತೀತ ಶಕ್ತಿಯನ್ನು ಕೊಡುವಂತಹ ಪರಮಾತ್ಮ ನಿನಗೆ ನಮಸ್ಕಾರ. ರೂಪಾಯಾನಂತ ಶಕ್ತಯೇ, ನಾನೇ ಹೇಳಿದೆ, ಯಾವ ಪಾತ್ರೆಗೆ ಹಾಕ್ತಾರೋ ಆ ಪಾತ್ರೆಯನ್ನು ನೀರು ಹೋಲ್ತದೆ. ಅದೇ ರೀತಿಯಲ್ಲಿ ಭಗವಂತ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ನಾವು ನೋಡ್ತೇವೋ ಆ ರೀತಿಯಲ್ಲಿ ಕಾಣಲಿಕ್ಕೆ ಸಿಗ್ತಾನೆ. ಎಲ್ಲರೂ ಒಂದೊಂದು ಬಗೆಯಲ್ಲಿ ನೋಡ್ಬೋದು. ಮುಸ್ಲಿಮರು ಒಂದು ಗೋಡೆಯನ್ನು ನೋಡ್ಬೋದು, ಅಥವಾ ಒಬ್ರು ಕ್ರೈಸ್ತರು ಒಂದು ವ್ಯಕ್ತಿಯನ್ನು ನೋಡ್ಬೋದು, ಅಥವಾ ಒಬ್ರು ಶಿರ್ಡಿ ಸಾಯಿಬಾಬನ ಭಕ್ತರು ಸಾಯಿಬಾಬನಲ್ಲಿ ನೋಡ್ಬೋದು, ಅಥವಾ ಇನ್ನೊಬ್ರು ಇನ್ನೊಂದು ರೂಪದಲ್ಲಿ ನೋಡ್ಬೋದು, ಅಥವಾ ನಾವು ವಿಗ್ರಹವನ್ನು ನೋಡ್ಬೋದು, ಅಥವಾ ಕೆಲವರು ಅಗ್ನಿಯಲ್ಲಿ ನೋಡ್ಬೋದು. ಯಾವುದರಲ್ಲಿ ಬೇಕಾದ್ರೂ ನೋಡ್ಬೋದು. ಪೃಥಿವಿ ತೇಜೋ ವಾಯು ಆಕಾಶ, ಈ 5 ತತ್ವಗಳನ್ನು ಸೇರಿಕೊಂಡದ್ದು ಪ್ರಪಂಚವೇ ಹೇಗೆಯೋ ಅದೇ ರೀತಿಯಲ್ಲಿ 5 ತತ್ವಗಳಿಂದ ಕೂಡಿಕೊಂಡದ್ದು ಪ್ರತಿಯೊಂದು ಗುಣವೂ ಕೂಡ ಅದು ಭಗವಂತನೇ. ಭಗವಂತನಲ್ಲದ ವಿಷಯಗಳು ಈ ಲೋಕದಲ್ಲಿ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಒಂದು ಸಣ್ಣ ಕಥೆ. ಇವರು ವಿಶಿಷ್ಟಾದ್ವೈತ ಪಂಥದವರು, ಅವರ
ಅವರ ಹೆಸರು ಬರ್ತಾ ಇಲ್ಲ ನನಗೆ. ಇಲ್ಲಿ ಒಬ್ರು ಮೈಸೂರು ಸ್ವಾಮಿಗಳು, ವಿಶಿಷ್ಟಾದ್ವೈತ ಪಂಥದವರು, ಅವರು ಅವರಲ್ಲಿ ಒಬ್ರು ಬರ್ತಾರೆ. ಬಂದಾಗುವಾಗ ಅವರೊಂದು ಕಥೆಯನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಒಬ್ರು ದಾರಿ ಹೋಗ್ತಾ ಇರ್ತಾನೆ. ದಾರಿ ಹೋಗ್ತಾ ಇದ್ದಾರೆ, ದಾರಿಯನ್ನು ನಡೆದುಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ಕೆತ್ತಾ ಇರ್ತಾನೆ. ಇದನ್ನು ನೋಡಿದಂತಹ ದಾರಿ ಹೋಗಲಿಕ್ಕೆ ಬಹಳ ಖುಷಿ ಆಗ್ತದೆ. ಎಷ್ಟು ಚಂದ ವಿಗ್ರಹ ಇದು, ಎಷ್ಟು ಸುಂದರವಾಗಿ ಕೆತ್ತಾ ಇದ್ದಾನೆ. ಇವನು ಕೆತ್ತುವವನಿಗೆ ನಾನು ಏನಾದರೂ ಒಂದು ಶುಭಾಶಯ ಅಥವಾ ಒಂದು ಒಳ್ಳೆಯ ಮಾತು ಹೇಳಬೇಕು ಅಂತ ಈ ದಾರಿ ಹೋಗಿ ಆ ಶಿಲ್ಪಿ ಹತ್ರ ಹೇಳ್ತಾನಂತೆ, ನೀನು ಬಹಳ ಚೆನ್ನಾಗಿ ಕೆತ್ತಿದ್ದೀ, ನೀನು ಹೇಗೆ ಕೆತ್ತಿದ್ದಿ, ಎಷ್ಟು ಚಂದವಾದಂತಹ ಮೂರ್ತಿ, ಎಷ್ಟು ಚಂದ ಉಂಟು. ಒಂದು ವಿಗ್ರಹ ಅಂತ ಹೇಳಿದ್ರೆ ಅಷ್ಟು ಚಂದವಾಗಿ ಸಲಕ್ಷಣವಾಗಿ ಈ ವಿಗ್ರಹವನ್ನು ಕೆತ್ತಾ ಇದ್ದೆ, ಅದು ಹೇಗೆ, ನಿನಗೆ ಮೆಚ್ಚಬೇಕಾದದ್ದೇ ನಿನ್ನನ್ನು ಅಂತ ಆ ದಾರಿ ಹೇಳ್ತಾನಂತೆ. ಹೇಳುವಾಗ ಆ ಶಿಲ್ಪಿ ಒಂದು ಮಾತು ಹೇಳ್ತಾನಂತೆ, ಎಷ್ಟು ಸುಂದರವಾದಂತಹ ಮಾತು ನೋಡಿ. ನಾನೇನು ಮಾಡಲಿಲ್ಲ ಇದರಲ್ಲಿ, ನಾನು ಬರೇ ಮಾಡ್ತಾ ಇರುವಂಥದ್ದು ದೇವನಿಲ್ಲದ ವಸ್ತುವನ್ನು ಮಾತ್ರ ತೆಗಿತಾ ಇದ್ದೇನೆ. ದೇವರು ಮೊದಲೇ ಇದ್ದ ಇಲ್ಲಿ, ದೇವನಲ್ಲದ ವಸ್ತುವನ್ನು ಮಾತ್ರ ವಿಭಜಿಸ್ತಾ ಇದ್ದೇನೆ. ಕಲ್ಲು ಒಂದು ದೊಡ್ಡ ಬಂಡೆ, ಅದರ ಒಳಗಡೆ ದೇವರು ಇದ್ದಾನಂತೆ. ಆದ್ರೆ ಆ ದೇವನಲ್ಲದ ವಸ್ತುಗಳು, ಒಂದು ಮನುಷ್ಯನ ರೂಪ ಹೇಗಿರ್ತದೆ, ಹುಟ್ಟುವಾಗ ಒಂದು ಏನೇ ಇದ್ರೂ ಕೂಡ ಅವರವರ ತಾಯಿ ಅವರವರ ಅಜ್ಜಿ ಏನ್ ಮಾಡ್ತಾರೆ, ಚಂದವಾಗಿ ಎಣ್ಣೆಗಿಟ್ಟಿ ಒಂದು ರೂಪ ಬರ್ತಾರೆ ಒಂದು ಮಗುವಿಗೆ ಅಲ್ವಾ. ಅದೇ ರೀತಿಯಲ್ಲಿ ಅವನು ಆ ವಿಗ್ರಹ ದೇವನಲ್ಲದ ವಿಷಯ ಕೆತ್ತನೆಯನ್ನು ಮಾತ್ರ ಕಲ್ಲು ತೆಗಿತಾ ಇದ್ದೇನೆ, ಪರಮಾತ್ಮ ಇಲ್ಲೇ ಇದ್ದ ಅಂತ ಸುಂದರವಾದ ಮಾತು ಹೇಳ್ತಾನಂತೆ. ಅದೇ ರೀತಿಯಲ್ಲಿ ದೇವರು ಅಂತ ಹೇಳಿದ್ರೆ ನಮ್ಮ ಕಾಣುವ ದೃಷ್ಟಿಯಲ್ಲಿ ಆ ಪರಮಾತ್ಮ ಇರ್ತಾನೆ. ಅಂತಹ ರೂಪಾಯಾನಂದ ಶಕ್ತಯೇ, ಅನೇಕ ರೂಪಗಳನ್ನು ಹೊಂದಿರುವಂತಹ ಓ ಪರಮಾತ್ಮ ನಿನಗೆ ನಮಸ್ಕಾರ. ಸರ್ವೇಷಾಂ ಆದಿಭೂತಾಯ, ಸರ್ವೇಷಾಂ ಆದಿಭೂತಾಯ, ಎಲ್ಲದಕ್ಕೂ ಆದಿಕಾರಣನಾಗಿರುವಂತಹ ಪರಮಾತ್ಮ ನಿನಗೆ ನಮಸ್ಕಾರ. ಈ ಭೂಮಿ ಹುಟ್ಟಿದ್ದು ಎಲ್ಲಿ, ಯಾರ ಮೂಲಕವಾಗಿ, ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾರು ಕೂಡ ಮೊದಲು ಹುಟ್ಟುವಾಗ ಯಾರೂ ನೋಡಲಿಲ್ಲ, ಯಾವ ರೀತಿಯಲ್ಲಿ ಹುಟ್ಟಿದ್ದು. ಪೃಥಿವೀ ಓಷಧಯಃ ಅಗ್ನೇರಾಪಃ ಆಪಃ ಪೃಥಿವೀ ಓಷಧಯಃ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ನೀರು ಹುಟ್ಟಿದಂತೆ, ನೀರು ಅಗ್ನಿ ಹುಟ್ಟಿದಂತೆ, ಅಗ್ನಿ ಹುಟ್ಟಿದ ಮೇಲೆ ಪೃಥಿವಿ ಭೂಮಿ ಹುಟ್ಟಿದಂತೆ, ಔಷಧಿ ಸಸ್ಯ ಸಂಪತ್ತುಗಳು, ವನಸ್ಪತಿಗಳು, ಬೇರೆ ಬೇರೆ ಮರಗಿಡಗಳು, ಮದ್ದಿನ ವೃಕ್ಷಗಳು ಹುಟ್ಟಿದವಂತೆ. ಮುಂದೆ ಅನ್ನ ಹುಟ್ಟಿದಂತೆ, ಆ ಅನ್ನವನ್ನು ಖಾಲಿ ಮಾಡಲಿಕ್ಕೆ ಹುಟ್ಟಿದಂತವರು ಅನ್ನ ಪುರುಷ ಮನುಷ್ಯರು. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಹುಟ್ಟಿಸಿದ್ದೆ ಯಾರು ಹೇಳಿದ್ರೆ ಆ ಪರಮಾತ್ಮ. ಹೇಗೆ ಹುಟ್ಟಿಸಿದ, ಯಾವುದೇ ಒಂದು ಗಂಡು ಹೆಣ್ಣು ಇಲ್ಲದೆ ಒಂದು ಸುಂದರವಾದಂತಹ ಒಂದು ವಸ್ತು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಒಂದು ಮಗು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಪರಮಾತ್ಮ ಹುಟ್ಟಿಸಿದ, ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಸುಂದರವಾದಂತಹ ಮಡಿಕೆ. ಈ ಮಡಿಕೆ ಆಗಬೇಕು ಅಂತ ಹೇಳಿದ್ರೆ ಸುಮ್ಮನೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಮಣ್ಣಿನಲ್ಲಿ ಕಟ್ಟಿದ್ರೆ ಮಡಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಬರಬೇಕು ಹೇಳಿದ್ರೆ ಕಚ್ಚಾ ವಸ್ತುಗಳು ಬೇಕು, ಒಂದು ಚಕ್ರ, ಮಣ್ಣು, ನೀರು ಮಾಡುವಂತಹ ಒಂದು ಉಪಾಧೇಯ. ಇದಿಲ್ಲದಿದ್ರೆ ಮಡಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಪರಮಾತ್ಮ ಅಂತ ಹೇಳಿದ್ರೆ ಕಚ್ಚಾ ವಸ್ತು ತಯಾರು ಮಾಡುವವನು ದೇವರು, ತಯಾರಿಸಿದವನೂ ದೇವರು, ಎರಡಕ್ಕೂ ದೇವರೇ ಬಂದ ಕಾರಣ ಈ ಸುಂದರವಾದಂತಹ ಪ್ರಪಂಚ ಯಾರ ಕೈಯಿಂದಲೂ ಕೂಡ ಈ ಪ್ರಪಂಚವನ್ನು ಭೇದಿಸಲಿಕ್ಕೆ ಸಾಧ್ಯವೇ ಇಲ್ಲದ ಮಾತಾದ ಕಾರಣ ಕಾರಣ ಏನು ಅಂತ ಹೇಳಿದ್ರೆ ಯಾರಿಂದಲೂ ಕೂಡ ಇದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಯಾರಿಂದಲೂ ಕೂಡ ಈ ಪ್ರಪಂಚವನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ, ತೂಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಹೇಳಿದ್ರೆ ಅಷ್ಟು ಚಂದವಾಗಿ ಪರಮಾತ್ಮ ಕೆತ್ತಿದ್ದಾನೆ. ಅವನ ವಿಗ್ರಹ ಅಂತ ಹೇಳಿದ್ರೆ ಅತಿ ಸುಂದರವಾದಂತಹ ವಿಗ್ರಹ. ನಾವೆಲ್ಲ ನಮ್ಮ ದೇಹದಲ್ಲಿ ಎಷ್ಟು ನಾಡಿಗಳು, ಎಷ್ಟು ಮೂಳೆಗಳು, ಎಷ್ಟು ಚರ್ಮಗಳು, ಎಷ್ಟು ಮಾಂಸಗಳು ಯಾವ ಯಾವ ರೀತಿಯಲ್ಲಿ ಪದರದಲ್ಲಿ ಕೂತುಗೊಳಿಸಿದ್ದಾನೆ ಅಂತ ಹೇಳಿದ್ರೆ ಭಗವಂತನಲ್ಲದೆ ಬೇರೆ ಯಾರಿಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣವೇ ಸರ್ವೇಷಾಂ ಆದಿಭೂತಾಯ,
ಎಲ್ಲದಕ್ಕೂ ಆದಿಪುರುಷನಾಗಿರುವಂತಹ ಪರಮಾತ್ಮ ನಿನಗೆ ನಮಸ್ಕಾರ ಅಂತ ನಾರದ ಮುನಿಗಳು ಬೇರೆ ಬೇರೆ ರೀತಿಯಲ್ಲಿ ಅವನನ್ನು ಸ್ತುತಿ ಮಾಡ್ತಾರೆ. ಆವಾಗ ನಾರಾಯಣ ದೇವರು ಕೇಳುತ್ತಾರೆ, ಕಿಮರ್ಥಂ ಆಗತೋಸಿ, ಇಲ್ಲಿಗೆ ಯಾರಕ್ಕೋಸ್ಕರವಾಗಿ ಬಂದಿದ್ದಿ? ಕಿಂತೆ ಮನಸ್ಸಿ ವರ್ತತೆ, ನಿನ್ನ ಮನಸ್ಸಿನಲ್ಲಿರುವಂತಹ ವಿಷಯವನ್ನಾದರೂ ಹೇಳು ನನ್ನಲ್ಲಿ ಅಂತ ನಾರದ ಮುನಿಗಳಲ್ಲಿ ಭಗವಾನರು ಲಕ್ಷ್ಮೀನಾರಾಯಣ ದೇವರು ಕೇಳ್ತಾರೆ. ಆವಾಗ ಹೀಗೆ ವಿಷಯವನ್ನು ಹೇಳ್ತಾರೆ. ಈ ಭೂಲೋಕದಲ್ಲಿ ಅತ್ಯಂತವಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವರ ಕಷ್ಟವನ್ನು ಹೋಗಲಾಡಿಸುವಂತಹ ಯಾವುದಾದ್ರೂ ಒಂದು ಉಪಾಯವಿದ್ದರೆ ಹೇಳು ಪರಮಾತ್ಮ ಅಂತ ನಾರಾಯಣ ದೇವರಲ್ಲಿ ಕೇಳ್ತಾರೆ. ಆವಾಗ ಚೈತ್ರೇವಾ ಮಾಸವೀಶಾಖೆ ಮಾಘೇವಾ ಕಾರ್ತಿಕೇ ವಿವಾ, ದೇವರು ಹೇಳ್ತಾನೆ, ವ್ರತವಸ್ತಿ ಮಹತ್ಪುಣ್ಯಂ ಸ್ವರ್ಗೇ ವರ್ತೇನ ದುರ್ಲಭಂ, ಸ್ವರ್ಗಲೋಕದಲ್ಲಿಯೂ ಮರ್ತ್ಯಲೋಕದಲ್ಲಿಯೂ ದುರ್ಲಭವಾದಂತಹ ಒಂದು ಪೂಜೆ ಇದೆ ಅಂತ ಹೇಳ್ತಾರೆ. ಅದನ್ನು ಮಾಡಿದ್ರೆ ಏನು ಫಲ? ಸದ್ಯ ಸುಖಂ ಭೂತ್ವ ಬಲವೋ ಮೋಕ್ಷಮಾಪ್ನುಯ, ಸದ್ಯದಲ್ಲಿ ಸುಖವನ್ನು ಅನುಭವಿಸಿ ಮುಂದಿನ ಕಾಲದಲ್ಲಿ ನನ್ನ ಆರೋಗ್ಯವನ್ನು ಏರ್ತಾರೆ ಅಂತ ಆ ಭಗವಂತನು ಹೇಳ್ತಾನೆ. ಆವಾಗ ಕೇಳ್ತಾರೆ ನಾರದ ಮುನಿಗಳು, ಕಿಂ ಫಲಂ ಕಿಂ ವಿಧಾನಂ, ಮಾಡಿದರೆ ಫಲ ಏನು, ಮಾಡುವ ವಿಧಾನ ಹೇಗೆ ಅಂತ ನಾರದ ಮುನಿಗಳು ನಾರಾಯಣ ದೇವರಲ್ಲಿ ಕೇಳ್ತಾರೆ. ಆವಾಗ ನಾರಾಯಣ ದೇವರು ಹೇಳ್ತಾರೆ, ಚೈತ್ರ ಮಾಸ, ವೈಶಾಖ ಮಾಸ, ಮಾಘ ಮಾಸ, ಕಾರ್ತಿಕ ಮಾಸ, ಈ ಮಾಸದಲ್ಲಿ ಮಾಡಿದರೆ ಬಹಳ ಒಳ್ಳೆಯದು. ಏಕಾದಶಿ, ಅಮಾವಾಸ್ಯೆ, ದ್ವಾದಶಿ, ಹುಣ್ಣಿಮೆ ತಿಥಿಗಳಲ್ಲಿ ಮಾಡಿದರೆ ಒಳ್ಳೆಯದು. ವ್ಯತಿಪಾದ ಅಂತ ಹೇಳುವಂತಹ ಒಂದು ಯೋಗ ಬರ್ತದೆ, ಆ ಕಾಲದಲ್ಲಿ ಮಾಡಿದರೆ ಒಳ್ಳೆಯದು. ಸೂರ್ಯ ಪರ್ವ ದಿನೇತಿವ, ಸಂಕ್ರಾಂತಿ ದಿನಗಳಲ್ಲಿ ಮಾಡಿದರೆ ಒಳ್ಳೆಯದು. ಮತ್ತೆ ಪರ್ವ ತಿಥಿಗಳಲ್ಲಿ ಮಾಡಿದರೆ ಒಳ್ಳೆಯದು. ಇನ್ನು ಇದು ಯಾವುದೋ ಒಂದು ಕಾಲದಲ್ಲಿ ಸಿಗದೇ ಹೋಯಿತು ಅಂತ ಆದ್ರೆ ದೈವಜ್ಞ ಮುಖೇನೋಕ್ತ ಶುಭೇದಿನೇ, ಚಂದ್ರಾನುಕೂಲೇ ದೈವಜ್ಞ ಮುಖೇನೋಕ್ತ ಶುಭೇದಿನೇ, ದೈವಜ್ಞರು ತೆರೆದರೆ ಜೋಯಿಸರಲ್ಲಿ ಕೇಳಿಕೊಂಡು ಒಳ್ಳೆಯ ದಿವಸ ಮಾಡಿದರೆ ಒಳ್ಳೆಯದು. ಇದು ಕಲಿಯುಗ, ಯಾವಾಗ ಏನಾದೀತು ಅಂತ ಯಾರ ಕೈಯಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ದೈವಜ್ಞರು ಈ ಲೋಕವೇ ಇಲ್ಲದೆ ಹೋದರೆ ನಾವು ಪೂಜೆ ಮಾಡಲಿಕ್ಕೆ ಆಗ್ತದ? ಆ ಸಂದರ್ಭದಲ್ಲಿ ಕಸ್ಮಿನ್ ದಿನೇವಾದಿ ಭಕ್ತಿ ಶ್ರದ್ಧಾನ್ವಿತಃ, ಈ ಕಲಿಯುಗ ಅಂತ ಹೇಳಿದ್ರೆ ಒಬ್ಬ ಪುಣ್ಯ ಮಾಡಿದ್ರು ಕೂಡ ಈ ಕಲಿಯುಗ ನಿಲ್ತದಂತೆ. ಅಲ್ಲಿಯವರೆಗೆ ಈ ಕಲಿಯುಗ ನಾಶವಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕೃಷ್ಣನ ಮಾತು. ಪ್ರತಿಯೊಂದು ಕೂಡ ಎಲ್ಲವೂ ಧರ್ಮ ಕೆಟ್ಟಾಗುವಾಗ ಬರುವಂತದ್ದು ಕಲಿ. ಅಲ್ಲಿಯವರೆಗೆ ಕಲಿಯುಗ ನಾಶವಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಕಲಿಯುಗ ಹೇಗಿರ್ತದೆ ಅಂತ ಅತ್ಯಂತ ಘೋರ ಕಠಿಣವಾದಂತಹ ಕಾಲ ಕಲಿಯುಗ. ನಾವಿನ್ನೂ ಹದಾಮಟ್ಟಿಗೆ ನೋಡ್ತಾ ಇದ್ದೇವೆ ಅಷ್ಟೇ. ಈಗಲೇ ಇಷ್ಟ ಆಗಿದೆ. ಇನ್ನು ಕಲಿಯುಗದ ಕೊನೆಯಲ್ಲಿ ಏನಾದೀತು ಅಂತ ಆಲೋಚನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಒಬ್ಬ ಪುಣ್ಯ ಮಾಡಿದ್ರು ಕೂಡ ಆ ದೇವರ ಅನುಗ್ರಹ ಪ್ರಾಪ್ತಿವಾಗ್ತದೆ. ಅದೇ ರೀತಿಯಲ್ಲಿ ಯಸ್ಮಿನ್ ದಿನೇವಾದಿ, ಯಾವಾಗ ಬೇಕಾದ್ರೂ ಮಾಡು. ಒಂದು ಒಳ್ಳೆಯ ದಿವಸ ನಿನ್ನ ಮನಸ್ಸಿನಲ್ಲಿ ಯಾವಾಗ ಶ್ರದ್ಧೆ ಬರ್ತದೆ, ಯಾವಾಗ ಭಕ್ತಿ ಬರ್ತದೆ, ಆ ದಿವಸ ಆ ಪೂಜೆಯನ್ನು ಮಾಡು, ನಾನು ಫಲ ಕೊಡ್ತೇನೆ ಅಂತ ನಾರದ ಮುನಿಗಳಿಗೆ ಆ ನಾರಾಯಣ ದೇವರು ಹೇಳ್ತಾರೆ. ಅದೇ ರೀತಿಯಲ್ಲಿ ಮುಂದೆ ವೇದವ್ಯಾಸರ ಮೂಲಕವಾಗಿ, ಶುಕರ ಮೂಲಕವಾಗಿ ಈ ಲೋಕಕ್ಕೆ, ಸೂತ ಪುರಾಣಿಕರ ಮೂಲಕವಾಗಿ ಈ ಲೋಕಕ್ಕೆ, ವೈಷ್ಣವ ಪುರಾಣ ಮೂಲಕವಾಗಿ ಈ ಸತ್ಯನಾರಾಯಣ ಪೂಜೆ ಅಂತ ಹೇಳುವಂಥದ್ದು ಮುಂದೆ ಕಾಲದಲ್ಲಿ ಬಂದು ಮುಂದೆ ಎಲ್ಲರೂ ಮಾಡಿಕೊಂಡು ಈಗಿನ ಮಟ್ಟಿಗೆ ಇಷ್ಟು ರೀತಿಯಲ್ಲಿ ಸತ್ಯನಾರಾಯಣ ಪೂಜೆಯಲ್ಲಿ ನಿಂತಿದೆ. ಮೊದಲನ ಕಾಲದಲ್ಲಿ ಹೇಳಿದ ಹಾಗೆ ಸತ್ಯನಾರಾಯಣ ವ್ರತವಲ್ಲ, ಗೊತ್ತಿರಲಿ ಅಂತ ಹೇಳಿದ್ರು. ಆದರೆ ನಮ್ಮ ಸಂಕಲ್ಪ ಅದು ವ್ರತವೇ. ಈಗಲೂ ಕೂಡ ವ್ರತ ಅಲ್ಲ, ಈಗ ಮಾಡುವಂಥದ್ದು ನಾವು ಪೂಜೆ. ಆಗ ಹೇಳಿದಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಆ ವ್ರತದಲ್ಲಿ ಇದ್ದುಕೊಂಡು ಮಾಡಿದರೆ ಬಹಳ ಒಳ್ಳೆಯದು. ನಾವು ಕೂಡ ಎಲ್ಲರೂ ಸೇರಿಕೊಂಡು ಆ ಲಕ್ಷ್ಮೀನಾರಾಯಣನಿಗೆ ಪೂಜೆಯನ್ನು ಸಂಪನ್ನ ಮಾಡಿದ್ದೇವೆ. ಹಾಗೆ ಲಕ್ಷ್ಮೀ ನರಸಿಂಹ ಧಾರ್ಮಿಕ ಸಮಿತಿಯವರು ಇವರು ಕೈಗೆತ್ತಿಕೊಂಡ ಕಾರಣ ನಮಗೆಲ್ಲರಿಗೂ ಕೂಡ ಈ ಪೂಜೆಯನ್ನು ನೋಡುವ ಲಕ್ಷ್ಮೀ ನರಸಿಂಹ ಸೇವಾ ಸಮಿತಿ ಬದಲಾಯಿತು. ಕ್ಷಮಿಸಿ, ಇಲ್ಲಿ ತುಂಬಾ ಸಮಿತಿ ಇರುವ ಕಾರಣ ನನಗೆ ಭಟ್ರು ಅವಾಗವಾಗ ಹೇಳಬೇಕಾಗ್ತದೆ, ನನಗೆ ಮರೆತು ಹೋಗ್ತದೆ. ಮರೆವು ಅತ್ಯಂತವಾದ ನನ್ನ ವೀಕ್ನೆಸ್ ಅದು. ಅವರು ಈ ಪೂಜೆಯನ್ನು ಇಷ್ಟು ಒಳ್ಳೆಯದಾಗಿ ಕೈಗೆತ್ತಿಕೊಂಡ ಕಾರಣ ನಮಗೆಲ್ಲರಿಗೂ ಕೂಡ ಒಂದು ಸೌಭಾಗ್ಯ, ನೋಡುವಂತಹ ಸೌಭಾಗ್ಯ ಬಂದಿದೆ. ನಾವೆಲ್ಲರೂ ಕೂಡ ಆ ಪೂಜೆಯನ್ನು ಕೇಳಿದ್ದೇವೆ, ನೋಡಿದ್ದೇವೆ, ಮಾಡಿದ್ದೇವೆ. ಆ ಪೂಜೆಯಲ್ಲಿ ಒಂದು ಕಾಯ ವಾಚ ಮನಸ್ಸಿನಿಂದ ನಮ್ಮನ್ನು ನಾವು ಸಮರ್ಪಣೆಯನ್ನು ಮಾಡಿದ್ದೇವೆ. ಆ ಮಾಡಿದವರಿಗೆ ಮತ್ತು ನೋಡಿದವರಿಗೆ, ಕೇಳಿದವರಿಗೆ, ಬಂದವರಿಗೆ, ಬಾರದೇ ಇರುವವರಿಗೆ, ಇಡೀ ದೇಶಕ್ಕೆ ಈ ಪೂಜೆಯ ಧರ್ಮ ಫಲ ಪ್ರಾಪ್ತಿಯಾಗಲಿ. ಇಡೀ ದೇಶ ಅಂತ ಹೇಳುವಂಥದ್ದು ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭನಗಿತ ಸಜ್ಜನ ಸಂತು ನಿರ್ಭಯ ಅಂತ ಹೇಳಿದ ಹಾಗೆ ಹಿಂದೂ ಪರಂಪರೆಯ ಘೋಷವಾಕ್ಯ
ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಸಮಸ್ತ ಜನತೆಗೂ ಕೂಡ ಒಳ್ಳೆಯದ್ದಾಗಲಿ ಅಂತೇಳಿ ಮತ್ತೊಮ್ಮೆ ಆ ಪರಮಾತ್ಮನಲ್ಲಿ ಬೇಡಿಕೊಂಡು ನನ್ನೆರಡು ಭಗವಂತನ ಮಾತನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಕಥೆಯಿಂದ ವಿರಮಿಸ್ತಾ ಇದ್ದೇನೆ. ಲಕ್ಷ್ಮೀನಾರಾಯಣ ಪಾದಾರವಿಂದಕ್ಕೆ ಗೋವಿಂದಾನ್ನಿ ಗೋವಿಂದ ಗೋವಿಂದ. ಲಕ್ಷ್ಮೀ ನೃಸಿಂಹ ಪಾದಾರವಿಂದಕ್ಕೆ ಗೋವಿಂದಾನ್ನಿ ಗೋವಿಂದ ಗೋವಿಂದ.
ಶ್ರೀಲತಾನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವನಾರಾಯಣಂ ದೇವಮಕ್ಷರಂ ಶಿವೋತ್ಕೃತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣೋ ಆತ್ಮಾನಾರಾಯಣಂ ಪರಃ ನಾರಾಯಣಂ ನಾರಾಯಣಂ ಪರಃ ನಾರಾಯಣೋ ಜ್ಞಾನಾಧ್ಯಾನಂ ನಾರಾಯಣಂ ಪರಃ ಯಚ್ಚಯಂ ಯಚ್ಚರಸ್ಸರ್ವಂ ದೃಶ್ಯತೆ ಶ್ರೂಯತೆ ವಾ ಅಂತರ್ಮಹಿಷ್ಠರಸ್ಸಂಭುವಂ ಪದ್ಮನೋಷಪ್ರದೇವಾಶಂ ಮುದೈಕ್ರಾಭ್ಯುದೋಹಂ ಮತೋ ನಿಶ್ಚಾವಿದಂ ಜ್ಞಾನಮೇನಾಭ್ಯಾಂ ಪರಿಷ್ಠರೆ ಜ್ವಾಲಮಾದಾಭ್ಯಂ ಭಾगे विश्वस्यायधनं महते सन्ततयुग्लाभिस्फुरं गत्यादोषधन्निधं तस्यां देवविरक्षोक्ष्मन्दर्पिं सर्वं प्रदक्षिणं तस्य मध्ये महालक्ष्मीपुष्पाभ्यर्विश्वदोषः सन्तायविश्वं देहावागतमस्तकः तस्य मध्ये गन्धशिखा अनीयोर्भाव्यवस्थितः नीरतो यदभ्यस्तात् विद्युल्लेभे भास्वरात् नीलानुरूपरत्नं नीलीलाभास्त्यरूपमा तस्याः शिखायामध्ये परमात्मा व्यवस्थितः संब्रह्मसर्वस्तारिस्वेन्द्रस्तोक्षरपरमस्पराय नारायणाय विद्महे वासुदेवाय धीमहि तन्नो विष्णुः प्रचोदयात् महालक्ष्मी च विद्महे विष्णुपत्नी च धीमहि तन्नो लक्ष्मीः प्रचोदयात् हर्याभ्यामन्तरायाय सर्वस्तोमोऽतिरात्रौ उत्तममहद्भवति सर्वस्याप्त्यै सर्वस्य विद्यै सर्वदेवतेनाप्नोति सर्वं जयति यो वेदारूश्वरप्रोक्तो वेदान्तेन प्रतिष्ठितः तस्य प्रतिदेवस्य यः परस्य महेश्वरः नारायणत्वमेवाभिसर्वेषां प्रतिष्ठितः प्रेरणप्रेरितमानानां मया प्रेरितमानः पुराज्ञां शिरसा धृत्वा पुराणि सपावनं ज्ञानोपादनवाक्यानां भावरुद्भावोधतः भावार्थरुद्भावभूतं पवत्रणीः दलनीयो वदन्यो स्थिरगोत्रयकले त्वयानाहं न सृष्टस्ति न स्यात्तमदयाविताम् आमयोनैव सृष्टस्ति गौतमस्य वृथोदरः भावबन्धवनित्रां तत्पादात्मा भावरूपधृ त्वमन्यत्पुत्रवादेभ्यः स्वादास्ते गगनीतले त्वमेव मातापिता त्वमेव बन्धुश्च सखा त्वमेव विद्याद्रविणं त्वमेव सर्वं ममैव देव प्रार्थनादर्शनं देव मूलाष्टकवधाविव यः पठेत् श्रूयामीन्द्रं तस्य लक्ष्मीः स्थिरा भवेत् सत्यनारायणं देवं वन्देऽहं तामसं प्रभुं लीलयावितं विश्वं नीरतस्मै नमो नमः. ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯಾವುದೇ ಒಂದು ಕರ್ಮವನ್ನು ಮಾಡುವಾಗ ಗುರು ಪರಂಪರೆಯನ್ನು ಪ್ರಧಾನವಾಗಿ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಕಾರಣ ಏನು ಹೇಳಿದರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯಗಣ್ಣ ಮುಕ್ತಿ. ಇವತ್ತು ನಾವಿಷ್ಟೊಂದು ಸುಂದರವಾದಂತಹ ಜೀವನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಹಿಂದಿನ ಋಷಿ ಪರಂಪರೆ, ನಮ್ಮ ಹಿಂದಿನವರು ಮಾಡಿದಂತಹ ಪುಣ್ಯ ಸಂಪಾದನೆ. ಇಲ್ಲದಿದ್ದರೆ ನನಗೆ ಇಷ್ಟೊಂದು ಒಳ್ಳೆಯದಾದಂತಹ ಜೀವನವನ್ನು ಕಟ್ಟುಕೊಳ್ಳಿಕ್ಕೂ ಪಡೀಲಿಕ್ಕೂ ಸಾಧ್ಯವಾಗ್ತಿರಲಿಲ್ಲ. ಅಂತಹ ಪರಂಪರೆಯಾದಂತಹ ನಮ್ಮ ಗುರು ಪರಂಪರೆಯನ್ನು ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ತದನಂತರವಾಗಿ ವಿಘ್ನಕಾರಕ, ವಿಘ್ನ ನಿವಾರಕ, ಅವನಿಗೆ ಬೇರೆ ಬೇರೆ ಹೆಸರುಂಟು. ಮಹಾಗಣಪತಿ ಅಂತ ಹೇಳಿದರೆ ಎಲ್ಲರ ಕಷ್ಟವನ್ನು ನುಂಗಿಕೊಂಡು ಸುಖವನ್ನು ಭಕ್ತಾಭೀಷ್ಟಪ್ರದಾಯಕ, ಭಕ್ತರ ಅಭೀಷ್ಟೆಯನ್ನು ಕೊಡುವಂತಹ ಶಕ್ತಿ ಇರುವಂತದ್ದು ಕೂಡ ಗಣಪತಿ. ವಿಘ್ನವನ್ನು ಕೊಡುವವನು, ವಿಘ್ನವನ್ನು ನಿವಾರಿಸುವವನು. ಮೊದಲ ಪೂಜೆ, ಮೊದಲ ನಮಸ್ಕಾರ, ಮೊದಲ ಆರಾಧನೆ ಅದು ಸೇರಿದ್ದು ಆ ಮಹಾಗಣಪತಿ ದೇವರಿಗೆ. ಆ ಮಹಾಗಣಪತಿ ದೇವರನ್ನು ಪೂಜೆಯನ್ನು ಮಾಡಿಕೊಂಡು ಸಪರಿವಾರನಾಗಿರುವಂತಹ ಲಕ್ಷ್ಮೀನಾರಾಯಣ ಪೂಜೆಯ ಮಹಾಪುಣ್ಯಕಾಲವಾದಂತಹ ಕಾಲದಲ್ಲಿ ನಾವಿದ್ದೇವೆ. ಇದನ್ನೆಲ್ಲ ನಾವು ಯಾವಕ್ಕೋಸ್ಕರವಾಗಿ ಮಾಡಬೇಕು?
ಶಿಕ್ಷಾಂ ಗಚ್ಚತಿ ಕಾಲಪರ್ಯಯಾತು ಸುಬುದ್ಧಮೂಲಾನಿ ಪತಂತಿ ಪಾದವಃ ಜಲಂಜಲಸ್ಥಾನ ಗತಂಚ ತಿಷ್ಠತಿ ಉದಂಗ ದತ್ತಂಗ ತಥಾ ಏವ ತಿಷ್ಠತಿ. ನಾನು ಯಾವಾಗ ಪ್ರಾರ್ಥನೆ ಮಾಡ್ತಿದ್ರು ಕೂಡ ಈ ಒಂದು ಶ್ಲೋಕ ಹೇಳ್ತೇನೆ. ನನಗೆ ತುಂಬಾ ಮನಸ್ಸಿಗೆ ಹತ್ತಿರವಾದಂತಹ ಶ್ಲೋಕ ಇದೆ. ಏನು ಅಂತ ಹೇಳಿದ್ರೆ ಶಿಕ್ಷಾಂ ಗಚ್ಚತಿ ಕಾಲಪರ್ಯಯಾತು. ನಾವು ಸಣ್ಣದಿಂದ ಯೌವನಾವಸ್ಥೆಯವರೆಗೆ ವಿದ್ಯೆಯನ್ನು ಕಲಿತೇವೆ. ಅದು ನಮ್ಮ ಕರ್ತವ್ಯವೂ ಕೂಡ. ರಘುವಂಶದಲ್ಲಿ ದಿಲೀಪ್ ಕಾಳಿದಾಸ ಹೇಳಿದ ಹಾಗೆ ಶೈಶವೇ ಬೃಹತ್ ವಿದ್ಯಾನ ಯೌವನೇ ವಿಷಯೇಷಿಣ ವಾರ್ಧಕೆ ಮುನಿವೃತ್ತೀನ ಯೋಗೇನಾಂತೆ ನೃತ್ಯಜ. ಶೈಶವೇ ಬೃಹತ್ ವಿದ್ಯಾನ, ಶೈಶವದಲ್ಲಿ ನಾವು ಮಾಡಬೇಕಾದಂತಹ ಪ್ರಧಾನ ಕಾರ್ಯ ಅಂತ ಹೇಳಿದ್ರೆ ವಿದ್ಯೆಯನ್ನು ಕಲಿತೇವೆ. ಆದರೆ ಏನಾಗ್ತದೆ ವಿದ್ಯೆ ಕೊನೆಯೊಂದು ಕಾಲದಲ್ಲಿ ಶಿಕ್ಷಾಂ ಗಚ್ಚತಿ ಕಾಲಪರ್ಯಯಾತು. ಕಾಲದ ವ್ಯತಿರಿಕ್ತವಾದಂತಹ ಪರಿಣಾಮದಲ್ಲಿ ಒಂದು ವರ್ಷವಾಗುವಾಗ ಆ ವಿದ್ಯೆ ಮರೆತು ಹೋಗುತ್ತದೆ. ಸುಬುದ್ಧಮೂಲಾನಿ ಪತಂತಿ ಪಾದವಃ ಪದ್ಭ್ಯಾಂ ಪಿಬತೀತಿ. ಒಂದು ಮರ ಹೇಗಿರ್ತದೆ ಹೇಳಿದ್ರೆ ಬೇರಿನಿಂದ ಆಹಾರವನ್ನು ತೆಗೆದುಕೊಂಡು ದೊಡ್ಡದಾದಂತಹ ಒಂದು ಮರ ಕೆಲವು ವರ್ಷಗಳು ಕಳೆಯುವಾಗ ತನ್ನಷ್ಟಕ್ಕೆ ತಾನು ಸತ್ತು ಧರೆಗೆ ಉರುಳಿರುತ್ತದೆ. ಜಲಂಜಲಸ್ಥಾನ ಗತಂಚ ತಿಷ್ಠತಿ. ದೊಡ್ಡ ಸರೋವರದಲ್ಲಿದ್ದಂತಹ ನೀರು ಕೆಲವು ವರ್ಷಗಳು ಕಳೆಯುವಾಗ ತನ್ನಷ್ಟಕ್ಕೆ ತಾನು ಬತ್ತಿ ಆರಿ ಹೋಗ್ತದೆ. ಇದೆಲ್ಲವೂ ನಮಗೆ ಗೊತ್ತುಂಟು. ಇಲ್ಲಿ ಅದಕ್ಕೋಸ್ಕರವಾಗಿ ಹೇಳ್ತಾರೆ ಇದನ್ನೆಲ್ಲ ಹೇಳಿದ್ರೆ ಹುಟ್ಟಿದಲ್ಲಿಂದ ಸಾಯುವ ತನಕದವರೆಗೆ ನಾವು ಎಲ್ಲವೂ ನಮ್ಮದು ಅಂತ ಮಾಡಿಟ್ಟಿರ್ತೇವೆ. ಬಾಲ್ಯದಲ್ಲಿ ವಿದ್ಯೆಯಾಯಿತು, ಯೌವನದಲ್ಲಿ ಮದುವೆ, ಇನ್ನಿತರವಾದಂತಹ ಸಾಂಸಾರಿಕವಾದಂತಹ ಜಂಜಾಟಗಳಾಯಿತು. ಮುಪ್ಪಿನ ವಯಸ್ಸಿಗೆ ಬರುವಾಗ ಪುನಃ ಇಲ್ಲಿಯವರೆಗೆ ಮಾಡಿದ್ದು ಏನೂ ಇಲ್ಲ ಅಂತ ಚಿಂತೆ ಬಂತು. ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೃತಂ ಕರ್ಮ ಶುಭಾಶುಭಂ ಗಚ್ಚಂತಂ ಅನುಗಚ್ಚಂತಿ ಅಂತ ಗರುಡ ಪುರಾಣದಲ್ಲಿ ಯಾರಾದರೂ ಓದಿದ್ರೆ ಗೊತ್ತಾಗ್ತದೆ. ವಿಧಾನರ್ಥ ನಿವರ್ತಂತೆ ಸ್ಮಶಾನ ಬಾಂಧವಾಸ್ತಥ ಗಚ್ಚಂತಂ ಅನುಗಚ್ಚಂತಿ ಕೃತಂ ಕರ್ಮ ಶುಭಾಶುಭಂ. ವಿಧಾನರ್ಥ ನಿವರ್ತಂತೆ ನಾವು ಮಾಡಿದಂತಹ ಸಂಪತ್ತು, ಐಶ್ವರ್ಯ ಎಲ್ಲವೂ ಕೂಡ ನಾವು ಹೋಗುವಾಗ ನಮ್ಮೊಂದಿಗೆ ಯಾವುದೂ ಬರುತ್ತಿಲ್ಲ. ಅದೆಲ್ಲ ಮನೆಯಲ್ಲಿ ಉಳಿತದೆ. ಸ್ಮಶಾನ ಬಾಂಧವಾಸ್ತಥ. ಸ್ಮಶಾನಕ್ಕೊರೆಗೆ ನಮ್ಮ ಪರಿಚಯದವರು, ಬಂಧುಗಳು, ವರ್ಗದವರು, ಬೇರೆಯವರು ನಮ್ಮೊಂದಿಗೆ ಬರ್ತಾರೆ. ಅಲ್ಲಿಂದ ನಮ್ಮೊಂದಿಗೆ ಬರುವಂಥದ್ದು ನಾವು ಮಾಡಿದಂತಹ ಕೃತಂ ಕರ್ಮ ಶುಭಾಶುಭಂ ಗಚ್ಚಂತಂ ಅನುಗಚ್ಚತಿ. ನಾವು ಮಾಡಿದಂತಹ ಪಾಪಕರ್ಮಗಳು, ಪುಣ್ಯಕರ್ಮಗಳು ಮಾತ್ರ ನಮ್ಮೊಂದಿಗೆ ಬರುವಂಥದ್ದು. ಅದಕ್ಕೋಸ್ಕರವಾಗಿ ನಮ್ಮ ಹಿಂದಿನವರು ಮಾಡಿಟ್ಟಂತಹ ಕೆಲಸ ಕೂಡಿಸ್ತಂತೆ. ಅದಕ್ಕೆ ಹೆಸರು ಉತ್ಸವ. ಇದನ್ನೆಲ್ಲ ಮಾಡಿದ್ದು ಯಾರಿಗೋಸ್ಕರವಾಗಿ ಹೇಳಿದ್ರೆ ನಮ್ಮ ಒಳಿತಿಗೋಸ್ಕರವಾಗಿ, ಈ ಸಮಾಜದ ಒಳಿತಿಗೋಸ್ಕರವಾಗಿ, ಈ ಭೂಮಿಯ ಕ್ಷೇಮಕ್ಕೋಸ್ಕರವಾಗಿ ನಮ್ಮ ಹಿಂದಿನವರು ಮಾಡಿಟ್ಟಂತಹ ದೊಡ್ಡದಾದಂತಹ ನಿಧಿ ನಮಗೆ. ಇದರಿಂದ ದೊಡ್ಡ ನಿಧಿ ಬೇರೇನೂ ಇಲ್ಲ. ಅವರು ಅವತ್ತು ಅಷ್ಟು ಕಷ್ಟವಾಗಿ ಪಟ್ಟ ಕಾರಣ ಇಷ್ಟೆಲ್ಲ ವಿಷಯಗಳು ನಮ್ಮೊಂದಿಗೆ. ಇದನ್ನೆಲ್ಲ ನಾವು ಯಾತಕ್ಕೋಸ್ಕರವಾಗಿ ಮಾಡಬೇಕು? ಹುತಂ ದತ್ತ ಹುತಂಕ ದತ್ತಂಕ ಏವ ತಿಷ್ಠತಿ. ನಾವು ಹೋದ್ರೂ ಕೂಡ ಇದು ಮಾತ್ರ ಉಳಿಯುವುದಂತೆ. ದೇವರಿಗೋಸ್ಕರವಾಗಿ ಕೊಟ್ಟದ್ದು, ದೇಹಿ ಅಂತ ಹೇಳಿದವರಿಗೆ, ಏನು ಇಲ್ಲದವರಿಗೆ ಸಹಾಯ ಮಾಡಿ, ಇದು ಮಾತ್ರ ಲೋಕದಲ್ಲಿ ಉಳಿಯುವುದಂತೆ. ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ಕೂಡ ನಮ್ಮ ಹಿಂದಿನವರು ನನಗೆ ಕೊಟ್ಟು ಕಳಿಸಿದ್ರು. ಬುದ್ಧಿಯಲ್ಲಿ ಮಾಡಪ್ಪ, ನೀನು ಮಾಡು, ಒಳ್ಳೆಯದಾಗ್ತದೆ ಅಂತ ಇದನ್ನೆಲ್ಲ ನನಗೆ ಮಾಡಲಿಕ್ಕೆ ಹೇಳಿದ್ದಾರೆ. ಆ ರೀತಿಯಲ್ಲಿ ಒಂದು ಇಷ್ಟೆಲ್ಲ ಕರ್ಮಗಳನ್ನು ಕೊಟ್ಟಂತಹ ಹಿಂದಿನವರಿಗೆ ನಮನವನ್ನು ಮಾಡಿಕೊಟ್ಟು, ಅಷ್ಟು ಮಾತ್ರ ಅಲ್ಲ, ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟೆಷ್ಟೋ ಜನರ ತಪಸ್ಸು ಅಂತ ಹೇಳಿದ ಕೂಡ ಒಂದು ಕಣ್ಣನ್ನು ಚಿಕ್ಕುಕೊಳ್ಳೋದಕ್ಕೆ ಮಾತ್ರ ತಪಸ್ಸಲ್ಲ, ಬಾಹುವನ್ನು ಶಕ್ತಿಯನ್ನು ಮೀರಿ ದುಡಿದಂತವರಿಗೂ ಕೂಡ ಅದಕ್ಕೂ ಕೂಡ ತಪಸ್ಸೆ. ಆ ಒಂದು ತಪಸ್ಸು ಮಾಡಿ ಒಳ್ಳೆಯ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದಾರೆ ಈ ಸಮಿತಿಯವರು. ಅದರಿಂದವಾಗಿ ನಮಗೆಲ್ಲರಿಗೂ ಕೂಡ ನೋಡುವ ಸೌಭಾಗ್ಯ ಪ್ರಾಪ್ತಿಯಾಗಿದೆ. ಆ ಮಾಡಿದಂತಹ ಪೂಜೆಯಲ್ಲಿ ಯಾವುದೇ ಒಂದು ತಪ್ಪುಗಳು ಬರಲಿಕ್ಕಿಲ್ಲ ಅಂತ ಸಾಧ್ಯ ಇಲ್ಲ. ಯಾರೇ ಮಾಡಿದ್ರು, ಹೇಗೆ ಮಾಡಿದ್ರು ಕೂಡ ತಪ್ಪುಗಳು ಅಂತ ಹೇಳುವಂಥದ್ದು ಸಹಜ. ಕಾರಣ ಏನು ಅಂತ ಹೇಳಿದ್ರೆ ಉಪ್ಪುದಿಂದ ಬಾಯಿ ತಪ್ಪು ನುಡಿಲೇಬೇಕು, ತಪ್ಪು ಮಾಡಲೇಬೇಕು. ಅದು ಮನುಷ್ಯನ ಧರ್ಮವೂ ಹೌದು, ಕರ್ತವ್ಯವೂ ಹೌದು. ತಪ್ಪು ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ತಪ್ಪುಗಳು ಯಾವುದಾದ್ರು ಬಂದಿದ್ರೆ ಅದನ್ನೆಲ್ಲವನ್ನು ಕೂಡ ಆ ಪರಮಾತ್ಮ ಮನ್ನಿಸಿಕೊಟ್ಟು ಯಾವ ರೀತಿಯಲ್ಲಿ
ಮಗು ಏನೇ ತಪ್ಪು ಮಾಡಿದ್ರು ಕೂಡ ಬಿಟ್ಟು ಬಿಡಲಾರದ ಜೀವ ತಾಯಿಯದ್ದಲ್ಲ. ಏನೇ ತಪ್ಪು ಮಾಡಿದ್ರು ಒಂದೆರಡು ನಿಮಿಷದಲ್ಲಿ ತಾಯಿ ಮನ್ನಿಸ್ತಾಳಲ್ವಾ, ಅದೇ ರೀತಿಯಲ್ಲಿ ಆ ಭಗವಂತನು ಕೂಡ ತಾಯಿ ರೂಪಕವಾಗಿರುವವನು ಭಗವಂತ, ಮಗುವಿನ ರೂಪಕವಾಗಿರುವುದು ನಾವೆಲ್ಲರೂ, ಮಗುವಿನ ಮಕ್ಕಳೆಲ್ಲರೂ ಕೂಡ ಆ ಭಗವಂತನಲ್ಲಿ ಕೈ ಮುಗಿದು ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ಯಾವುದೇ ಒಂದು ನಮ್ಮ ಜೀವನದಲ್ಲಿ ಮಾಡಿದಂತಹ ತಪ್ಪುಗಳಿದ್ದರೂ ಕೂಡ ಅದನ್ನೆಲ್ಲವನ್ನು ಆ ಭಗವತ್ ಶಕ್ತಿ ನಿವಾರಣೆಯನ್ನು ಮಾಡಿ ಪ್ರತಿಯೊಂದು ಆಗಲೇ ಸಂಕಲ್ಪದಲ್ಲಿ ಹೇಳಿದ ಹಾಗೆ ದೇಶ ದೇಶ, ಗ್ರಾಮ ಗ್ರಾಮ, ಮನೆ ಮನೆಯಲ್ಲಿಯೂ ಕೂಡ ಯಾವ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಇದ್ದಲ್ಲಿ ಸುಖಮಯವಾದಂತಹ ಅಷ್ಟು ಚಂದವಾದಂತಹ ಜೀವನವನ್ನು ಅವರು ಮಾಡಿದ್ದಾರೋ, ನಿತ್ಯವೂ ಸಂಭ್ರಮಕ್ಕೆ ಯಾವುದೇ ಕೊರತೆ ಇಲ್ಲಂತೆ ಕೃಷ್ಣ ಇದ್ದಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಮನೆ ಮನೆಯಲ್ಲಿಯೂ, ದೇಶ ದೇಶದಲ್ಲಿಯೂ, ಗ್ರಾಮ ಗ್ರಾಮದಲ್ಲಿಯೂ ಕೂಡ ಅಂತಹ ಒಂದು ನೆಮ್ಮದಿಯಾದಂತಹ ಸಜ್ಜನರು ನಿರ್ಭಯವಾಗಿ ಬದುಕುವಂತಹ ಯೋಗ ಭಾಗ್ಯವನ್ನು ಆ ಪರಮಾತ್ಮ ಪ್ರತಿಯೊಂದು ಮನೆಗೂ ಕೂಡ ಕರುಣಿಸಿ, ಅಷ್ಟು ಮಾತ್ರ ಅಲ್ಲ, ಮಾಡಿದವರಿಗೂ ಮಾಡಿಸಿದವರಿಗೂ ಹಿಂದಿನಿಂದ ದುಡಿದವರಿಗೂ ಪ್ರತಿಯೊಂದು ಆಮಂತ್ರಣೆಯನ್ನು ಕೊಟ್ಟು ಬಂದವರಿಗೂ ಯಾರೇ ಬರಲಿ ಅವರೆಲ್ಲರಿಗೂ ಕೂಡ ಈ ಪೂಜೆಯ ಫಲ ಪ್ರಾಪ್ತಿಯಾಗಲಿ ಅಂತೇಳಿ ಆ ಭಗವತ್ ಚೈತನ್ಯದ ಎದುರು ಮಾಡಿಕೊಳ್ಳುವಂತಹ ಭಕ್ತಿಪೂರ್ವಕವಾದಂತಹ ಪ್ರಾರ್ಥನೆ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪ್ರಭೋ ವೇದೋಕ್ತ ಮಂತ್ರ ಪುಷ್ಪದೈತ ಪ್ರಾರ್ಥನಾಂ ಸಮರ್ಪಯಾಮಿ. ದಯವಿಟ್ಟು ಯಾರು ಕೂಡ ಮಂತ್ರಾಕ್ಷತೆ ಹಾಕಿಗೆ ಎದುರಿನವರು ಹಾಕಿ ಹಿಂದಿನವರು ಬಂದಿಗೆ ದಯವಿಟ್ಟು ಹಣ ಕೊಡಿ. ನಮಸ್ಕಾರ ಹೀಗೆ ಎದುರೇ ಮಾಡಬೇಕು ಅಂತಿಲ್ಲ, ಸ್ವಲ್ಪ ಆ ಕಡೆ ಹೋಗಿ ನಮಸ್ಕಾರ ಮಾಡಿ.